श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। ಹರಿ ಓಂ. ನಾಳೆ ಯುಗಾದಿ ಹಬ್ಬದ ಪ್ರಯುಕ್ತ ಸಂಖ್ಯೆ ಕಡಿಮೆ ಇರಬಹುದು ಅಂತ ಅನಿತಾ ಅವರ ಅನಿಸಿಕೆ. ಹೇಗೆ ಇರಲಿ, ನಾವು ಸತ್ಸಂಗವನ್ನು ಮುಂದುವರಿಸೋಣ. ಹೌದು, ಯುಗಾದಿ ತುಂಬಾ ಮುಖ್ಯವಾದ ಹಬ್ಬ. ಯುಗ ಅಂದ್ರೆ ಜೊತೆ ಅಥವಾ ಜೋಡಿ ಅಂತ ಅರ್ಥ. ಜೋಡಿ ಆರಂಭವಾಗ್ತಕ್ಕಂತಹ ದಿನ ಅಂತ. ಜೊತೆ ಯಾವುದಪ್ಪ ಅಂದ್ರೆ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ ಮುಂತಾದ ದ್ವಂದ್ವಗಳು ಬದುಕಿನ ಆರಂಭದಿಂದ ಕೊನೆಯ ತನಕ ಇರತಕ್ಕಂಥವು. ಅವುಗಳಿಗೆ ನಾವು ಮಾಡಿಕೊಳ್ಬೇಕಾದ ಸಿದ್ಧತೆ ನಾಳೆಯ ದಿನ. ನೂತನ ವರ್ಷದಲ್ಲಿ ನೂತನ ಸಂಕಲ್ಪವನ್ನು ಮಾಡಿ ಬೇವು ಮತ್ತು ಬೆಲ್ಲವನ್ನು ಹಂಚಿಕೊಳ್ತಾ, ಬೇವು ದುಃಖದ ಸಂಕೇತ, ಕಹಿಯ ಸಂಕೇತ, ಬೆಲ್ಲ ಸಿಹಿಯ ಸಂಕೇತ, ಸುಖದ ಸಂಕೇತ. ಸುಖ ದುಃಖದ ಮಿಶ್ರಿತವಾದಂತಹ ಬದುಕು. ಆದ್ದರಿಂದ ಬದುಕು ಹೇಗೇ ಬರಲಿ ಅದನ್ನ ಸಮಾನ ಬುದ್ಧಿಯಿಂದ ನಾನು ಸ್ವೀಕರಿಸ್ತೇನೆ ಅಂತಕ್ಕಂಥ ನಿಶ್ಚಯ ಮಾಡಬೇಕಾದ ದಿನ ನಾಳೆ. ನಮ್ಮ ಸತ್ಯಯುಗದ ಆರಂಭದ ದಿನ, ಆದ್ದರಿಂದ ಯುಗಾದಿ ಎಂಬುದಾಗಿ ಕೂಡ ಹೇಳ್ತಾರೆ. ಅದಕ್ಕಿಂತ ಹೆಚ್ಚು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡುವುದಾದ್ರೆ ಈ ದ್ವಂದ್ವಗಳು ಆರಂಭ, ಸೃಷ್ಟಿಯ ಆರಂಭ. ಸೃಷ್ಟಿ ಅಂದ್ರೇನೆ ದ್ವಂದ್ವ, ಅಂತಹ ದಿನ. ಆದ್ದರಿಂದ ಆ ದಿನದಲ್ಲಿ ನಾವು ಮಾಡಬೇಕಾದ ನಿಶ್ಚಯ ಏನಪ್ಪಾ ಅಂದ್ರೆ, ಮನಸ್ಸನ್ನ ಸಮಾಧಾನದಲ್ಲಿ ಇಟ್ಟುಕೊಂಡು ನಾನು ಬದುಕನ್ನು ನಡೆಸ್ತೇನೆ ಎಂಬ ನಿಶ್ಚಯ ಮಾಡಬೇಕಾಗಿದೆ. ಇರಲಿ, ಮತ್ತೆ ನಮ್ಮ ಭಗವದ್ಗೀತೆಯ ಶ್ಲೋಕವನ್ನ ಮುಂದುವರಿಸುವುದಾದ್ರೆ, ಕಳೆದ ಗುರುವಾರ ನಾವು ಸಾಂಖ್ಯಯೋಗದ ಕೊನೆಯ ಚಿಂತನೆ 25ನೇ ಶ್ಲೋಕಕ್ಕೆ ಆತ್ಮವಿಚಾರ ಮುಗಿದರೂ ಕೂಡ ತದನಂತರದ ಶ್ಲೋಕಗಳಲ್ಲಿ ಬೇರೆ ಬೇರೆ ದೃಷ್ಟಿಕೋನದಿಂದ ಅರ್ಜುನನಿಗೆ ಯುದ್ಧ ಮಾಡುವಂತೆ ಭಗವಂತ ಪ್ರೇರೇಪಣೆ ಕೊಟ್ಟಿದ್ದನ್ನು ನೋಡ್ತೇವೆ. ಧಾರ್ಮಿಕ ದೃಷ್ಟಿ ಇಟ್ಟುಕೊಂಡು ಸ್ವಧರ್ಮಮಪಿ ಚಾವೇಕ್ಷಣ ವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯುದ್ಧಾಶ್ರೇಯೋನ್ಯತೆ ಕ್ಷತ್ರಿಯಸ್ಯ ನ ವಿದ್ಯತೆ. ಅರ್ಜುನ, ಇದು ಧರ್ಮ ಯುದ್ಧ. ಧರ್ಮವನ್ನ ಪಾಲನೆ ಮಾಡುವುದು ಮನುಷ್ಯ ಮಾತ್ರದವನ ಕರ್ತವ್ಯವಾಗಿದೆ. ಆದ್ದರಿಂದ ಸಹಜವಾಗಿ ಒದಗಿ ಬಂದಂತಹ ಧರ್ಮ ಯುದ್ಧವನ್ನ ಮಾಡಬೇಕು ನೀನು, ಅಲ್ಲಿದ್ರೆ ನೀವು ಪಾಪವ ತಟ್ಟತ್ತೆ ಎಂಬುದಾಗಿ ಭಗವಂತ ಹೇಳ್ತಾ ಧಾರ್ಮಿಕ ದೃಷ್ಟಿಯಿಂದ ಅರ್ಜುನಿಗೆ ಪ್ರೇರೇಪಣೆ ಕೊಟ್ಟಿದ್ದನು. ತದನಂತರ ಲೌಕಿಕ ದೃಷ್ಟಿಯನ್ನಿಟ್ಟುಕೊಂಡು ಜನರ ದೃಷ್ಟಿಕೋನವನ್ನಿಟ್ಟುಕೊಂಡು ನಿನ್ನನ್ನು ಯಾವ ದೃಷ್ಟಿಯಿಂದ ಜನರು ನೋಡ್ತಾರೆ ಆ ದೃಷ್ಟಿಯಿಂದಲಾದ್ರೂ ಯುದ್ಧ ಮಾಡು ಎಂಬುದಾಗಿ ಪ್ರೇರೇಪಣೆ ಕೊಟ್ಟವನು.
ಅಕೀರ್ತಿ ಉಂಟಾಗತ್ತೆ ನಿನಗೆ. ಸಂಭಾವಿತಸ್ಯ ಚ ಅಕೀರ್ತಿರ್ ಮರಣಾದತಿರಿಚ್ಯತೆ. ಯೋಗ್ಯ ಪುರುಷನಿಗೆ ಅಕೀರ್ತಿ ಎನ್ನುವುದು ಮರಣಕ್ಕಿಂತಲೂ ಹೆಚ್ಚಿನದಾದದ್ದು ಎಂಬ ಮಾತನ್ನ ಹೇಳ್ತಾ ಆ ಅಕೀರ್ತಿಗೆ ಒಳಗಾಗಕೂಡುದು ನೀನು ಎಂಬ ಲೌಕಿಕ ದೃಷ್ಟಿಯನ್ನಿಟ್ಟು ಪ್ರೇರೇಪಣೆಯನ್ನು ಕೊಡ್ತಾ 37 ಹಾಗೂ 38ನೇ ಶ್ಲೋಕದಲ್ಲಿ ಈ ಇಡೀ ಚಿಂತನೆಗೆ ಒಂದು ತಾತ್ಕಾಲಿಕ ಪರಿಸಮಾಪ್ತಿಯನ್ನು ಕೊಡ್ತಿದ್ದಾನೆ. ತದನಂತರ ಮುಂದಿನ ಶ್ಲೋಕಗಳಲ್ಲಿ ಹೊಸ ಚಿಂತನೆ ಆರಂಭ ಆಗುತ್ತೆ. ಕರ್ಮ ಯೋಗದ ವಿಷಯವಾಗಿ ಉಪಕ್ರಮವನ್ನು ಆಡದಿದ್ದಾನೆ ಭಗವಂತ. ಆದ್ದರಿಂದ 37ನೇ ಶ್ಲೋಕದಲ್ಲಿ ಒಂದು ಮನುಷ್ಯ ವರ್ಗದವರಿಗೆ, ಮನುಷ್ಯ ಜಾತಿಗೆ ಒಂದು ಪ್ರೇರಣೆಯನ್ನು ಕೊಡತಕ್ಕಂತಹ ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಹೇ ಅರ್ಜುನ, ಗೆದ್ದರೆ ಸ್ವರ್ಗವನ್ನ ಪಡೆದುಕೊಳ್ತೀಯ, ಸೋತರೆ ಗೆದ್ದರೆ ಭೂಮಿಯನ್ನು ಆಳ್ತೀಯ, ಸತ್ತರೆ ವೀರ ಸ್ವರ್ಗವನ್ನು ಪಡಿತೀಯ. ಆದ್ರಿಂದ ಎದ್ದು ನಿಲ್ಲು, ಯುದ್ಧದ ನಿಶ್ಚಯ ಮಾಡು ಅಂತ ಹೇಳ್ತಾನೆ. ಇಷ್ಟೊತ್ತಿನವರೆಗೆ ಅರ್ಜುನ ಕೂತ್ಕೊಂಡಿದ್ದ. ರಥೋಪಸ್ಥ ಉಪಾವಿಶತ್ ಅಂತ ಮೊದಲನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ನಾವು ನೋಡ್ತೇವೆ. ವಿಸೃಜ್ಯ ಸಶರಂ ಚಾಪಂ ರಥೋಪಸ್ಥ ಉಪಾವಿಶತ್. ತನ್ನ ಬಿಲ್ಲು ಬಾಣಗಳನ್ನ ಬದಿಗಿಟ್ಟು ರಥದ ಹಿಂಭಾಗದಲ್ಲಿ ಅರ್ಜುನ ಕುಳಿತುಕೊಂಡ ಅಂತ. ಇಲ್ಲಿವರೆಗೂ ಅವನು ಎದ್ದಿಲ್ಲ, ಕುಳಿತುಕೊಂಡೇ ದುಃಖವನ್ನ ಮನಸ್ಸಲ್ಲಿ ತುಂಬಿಕೊಂಡು ಕೇಳುತ್ತಾ ಕುಳಿತಿದ್ದಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಎದ್ದು ನಿಲ್ಲು, ಯುದ್ಧ ಮಾಡು ಅಂತ ಹೇಳ್ತಾನೆ. ಯಾಕಂದ್ರೆ ಎದ್ದು ನಿಂತು ಏನ್ ಮಾಡಬೇಕು ಅಂದ್ರೆ ಅರ್ಜುನ ಓಡಿ ಹೋಗಬಹುದು. ಇವಾಗ ಅವನು ಯುದ್ಧ ಮಾಡಲ್ಲ ಅನ್ನೋದು ಸಾಕಷ್ಟು ವಾದಗಳನ್ನು ಕೊಟ್ಟು ಯುದ್ಧದಿಂದ ನಿರ್ಗಮಿಸುವುದಕ್ಕೆ ತಯಾರಾಗಿದ್ದಾನೆ. ಅದನ್ನು ಸ್ಪಷ್ಟವಾದ ಆದೇಶ ಭಗವಂತ ಕೊಡ್ತಾ ಇರೋದು ಎದ್ದು ನಿಂತು ಯುದ್ಧ ಮಾಡು ಎಂಬುದಾಗಿ ಹೇಳ್ತಿದ್ದಾನೆ. ಇದು ನಮ್ಮ ಜೀವನಕ್ಕೂ ಬಹಳ ಮುಖ್ಯವಾದ ಸಂದೇಶ ಇದೆ. ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಇಲ್ಲಿ ಕೌಂತೇಯ ಎಂಬ ಶಬ್ದವನ್ನ ಅರ್ಜುನನಿಗೆ ಸಂಬೋಧಿಸಿದ್ರು ಕೂಡ ಮನುಷ್ಯ ಜಾತಿಗೆ ಇದೊಂದು ಸಂದೇಶವಾಗಿದೆ. ಹೇ ಜೀವರೇ, ಎದ್ದು ನಿಲ್ಲಿ, ಯುದ್ಧವನ್ನು ಮಾಡಿ ಅಂತ. ಯುದ್ಧವನ್ನು ಮಾಡಿ ಅಂದ ತಕ್ಷಣ ಅರ್ಜುನನಿಗಾಗಿ ಅದು ಯುದ್ಧ, ನಮಗೆ ಕರ್ತವ್ಯವನ್ನು ಮಾಡಿ. ನಿಮ್ಮ ಕರ್ತವ್ಯವನ್ನ ಮಾಡುವುದಕ್ಕೆ ಅಂಜಿಕೊಳ್ಳಬೇಡಿ. ಕರ್ತವ್ಯದಲ್ಲಿ ಸೋತರೆ ವೀರಸ್ವರ್ಗವಾದೀತು, ಗೆದ್ದರೆ ರಾಜ್ಯವನ್ನ ನಾವು ಅನುಭವಿಸಬಹುದು. ಆದ್ದರಿಂದ ಯಾವುದೇ ದೃಷ್ಟಿಕೋನದಲ್ಲೂ ಕೂಡ ಕರ್ತವ್ಯ ವಿಮುಖರಾಗಬೇಡಿ ಎಂಬ ಸಂದೇಶವನ್ನ ಭಗವಂತ ಕೊಡ್ತಿದ್ದಾನೆ. ಒಮ್ಮೊಮ್ಮೆ ಜೀವನದಲ್ಲಿ ಹತಾಶೆಗಳು ಬರುತ್ತೆ, ಜಿಗುಪ್ಸೆಗಳು ಕಾಡುತ್ತೆ, ಸಕಾರಣವಾಗಿ ಅಕಾರಣವಾಗಿ. ಒಮ್ಮೊಮ್ಮೆ ಕಾರಣವೇ ಗೊತ್ತಿರೋದಿಲ್ಲ, ಯಾಕೆ ದುಃಖ ಉಂಟಾಗ್ತಾ ಇದೆ, ಯಾಕೆ ನನಗೆ ನಿರುತ್ಸಾಹಿಯಾಗಿದ್ದೇನೆ ಎಂಬ ಭಾವ ಅರ್ಥವೂ ಆಗಲ್ಲ. ಅದು DVG ಹೇಳ್ತಾರಲ್ಲ, ಪದರುಗಳಲ್ಲಿ ಮಡಿಕೆಗಳಲ್ಲಿ ಸಂಸ್ಕಾರ ಅಡಗಿ ಕುಳಿತಿದೆ, ಸ್ವಂತಕ್ಕೆ ದುರ್ದರ್ಶ ಮಂಕುತಿಮ್ಮ, ನಮಗೇ ಗೊತ್ತಾಗುವುದಿಲ್ಲಂತೆ ಯಾಕೆ ನನ್ನ ಮನಸ್ಥಿತಿ ಇವತ್ತು ಹೀಗಿದೆ ಅಂತ ಹೇಳ್ಕೊಂಡು. ಒಮ್ಮೊಮ್ಮೆ ಗೊತ್ತಾಗುತ್ತದೆ, ಜನರ ಮಾತುಗಳಿಂದಲೋ ವ್ಯವಹಾರದ ಸೋಲುಗಳಿಂದಲೋ ನಾನು ಅಪೇಕ್ಷೆ ಪಟ್ಟಂತಹ ಘಟನೆ ಜರುಗದೇ ಇರುವುದರಿಂದಲೋ ಮನಸ್ಸು ತುಂಬಾ ಕ್ಷೋಭೆಗೆ ಒಳಗಾಗ್ತದೆ, ಉತ್ಸಾಹವನ್ನು ಕಳೆದುಕೊಳ್ಳುತ್ತೆ. ಅವಾಗೆಲ್ಲ ನಾವು ನೆನಪು ಮಾಡಿಕೊಳ್ಬೇಕಾದ ಸಂದೇಶ ಏನು ಅಂದ್ರೆ, ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ನಿನ್ನ ಕರ್ತವ್ಯವನ್ನ ನೀನು ಮಾಡಬೇಕು, ಎದ್ದು ನಿಲ್ಲು ಅಂತ. ನಮ್ಮೊಬ್ರು ಸ್ವಾಮೀಜಿ ಹೇಳ್ತಾ ಇದ್ರು, ಬುಲ್ಡೋಸರ್ ಹೋದಾಗ ಹೋಗ್ತಾ ಇರ್ಬೇಕಣೋ ಅಂತ. ಜೀವನದಲ್ಲಿ ಏನೇ ಬೇಕಾದ್ದು ಬರಲಿ, ನಾವು ನಮ್ಮ ನಡೆಯನ್ನು ನಿಲ್ಲಿಸಬಾರದು. ಬದುಕು ಎಲ್ಲಿಯ ತನಕ ಮುಗಿಯುವುದಿಲ್ಲವೋ ಅಲ್ಲಿಯ ತನಕ ಹೋರಾಟ. ಹೋರಾಡು ಬೀಳ್ವನ್ನ ಮಬ್ಬೊಂಟಿಯಾದೊಡಂ ಧೀರ ಪಥವನೆ ಬೆದಕು ಸಕಲ ಸಮಯದೊಳಂ ದೂರದಲ್ಲಿ ಗೊಣಗುತ್ತ ಬಾಳ್ವ ಬಾಳ್ಗೇನು ಬೆಲೆ ಹೋರಿಸತ್ವವ ಮೆರೆಸೋ ಮಂಕುತಿಮ್ಮ. ಹೋರಾಡು ಬೀಳ್ವನ್ನ ಮೊಬ್ಬೊಂಟಿಯಾದೊಡಂ, ನೀನು ಒಬ್ಬನೇ ಇದ್ರೂ ತೊಂದರೆ ಇಲ್ಲ, ಬೀಳುವ ತನಕ ಹೋರಾಡು ಅಂತ ಹೇಳ್ತಾನೆ. ಇದನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ತಸ್ಮಾದ್ ಉತ್ತಿಷ್ಠ ಕೌಂತೇಯ, ಎದ್ದು ನಿಂತ್ಕೊಂಡು ಹೋರಾಡು. ನೀನು ಒಬ್ಬನೇ ಇದ್ದೇನೆ, ನಾನು, ನನಗೆ ಜೊತೆಗಾರರು ಯಾರೂ ಇಲ್ಲ,
ಎಲ್ರೂ ನನ್ನ ಕೈ ಬಿಟ್ಟಿದ್ದಾರೆ ಎನ್ನುವಂತಹ ಸಂದರ್ಭದಲ್ಲಿಯೂ ಕೂಡ ನೀನು ಉತ್ಸಾಹವನ್ನ ಕಳೆದುಕೊಳ್ಳಕೂಡದು. ಒಬ್ಬ ಸುಭಾಷಿತಕಾರ ಬಹಳ ಚೆನ್ನಾಗಿ ಹೇಳ್ತಾನೆ, ಕಾಡಿನಲ್ಲಿರ್ತಕ್ಕಂತಹ ಸಿಂಹದ ಮರಿ ನಾನು ಮರಿ ಇದ್ದೇನೆ, ತನ್ನ ಜೊತೆಗಾರರು ಒಬ್ಬರೂ ನನ್ನ ಜೊತೆಗಿಲ್ಲ, ಒಬ್ಬಂಟಿಯಾಗಿದ್ದೇನೆ, ಅಲ್ಲಿ ಕುರಿಗಳ ಹಿಂಡೆ ಜಿಂಕೆಗಳ ಹಿಂಡೆ ಇದೆ ಅಂತ ಇದ್ದರೂ ಕೂಡ ಅದು ತಾನು ಭಯಪಡಲ್ಲಂತೆ. ತನ್ನ ಧೀರತೆಯಿಂದ ಕೆಚ್ಚದೆಯಿಂದ ಅದು ಹೋರಾಡುತ್ತಂತೆ. ಆ ಸಿಂಹದ ಸ್ವಭಾವವೇ ಹಾಗೆ. ಹಾಗೆ ಆ ಧೀರತೆಯನ್ನು ನಾವು ಪಡೆದುಕೊಳ್ಳಬೇಕು. ಹೋರು ಧೀರತೆಯಿಂದ ಅಂತ ಹೇಳ್ತಾರೆ ಡಿವಿಜಿ. ಬಹಳ ಸಂದರ್ಭಗಳಲ್ಲಿ ಈ ಮಾತನ್ನು ಹೇಳುವುದನ್ನು ಕಾಣ್ತೇವೆ. ಪಥವಲ್ಲ ಸಮಯದೊಡ ದೂರದಲ್ಲಿ ಗೊಣಗುತ್ತ ಬಾಳಿಗೆ ಏನು ಬೆಲೆ, ಅಯ್ಯೋ ಹೀಗಾಯ್ತು ಹಾಗಾಯ್ತು ಅಂತ ಗೊಣಗಾಡ್ತಾ ಬದುಕುವುದಕ್ಕಿಂತ ಹೋರಿ ಸತ್ವವನ್ನು ಬೆಳೆಸು. ಸತ್ತೆನೆಂದೆನ ಬೇಡ ಸೋತೆನೆಂದೆನ ಬೇಡ, ಬತ್ತಿತೆನ್ನೋಳು ಸತ್ವದೂಟೆಯನ ಬೇಡ. ಸತ್ತೆನೆಂದೆನ ಬೇಡ ಸೋತೆನೆಂದೆನ ಬೇಡ, ಬತ್ತಿತೆನ್ನೋಳು ಸತ್ವದೂಟೆಯನ ಬೇಡ. ಮೃತ್ಯು ಎನ್ನುವುದೊಂದು ತೆರೆ ಇಳಿತ ತೆರೆಯೇರು, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ. ಇವತ್ತು ಹಾಗೆ ನಾಳೆ ಮತ್ತೆ ಹೀಗೆ. ಜೀವನ ಅನ್ನೋದು ಏರು ಪೇರುಗಳ ಒಂದು ಸಂಗಮ. ಬರ್ತಾನೆ ಇರುತ್ತೆ ಕಷ್ಟಗಳು ನಷ್ಟಗಳು ತೊಂದರೆ ತಾಪತ್ರಯಗಳು. ಒಂದು ಸಮುದ್ರದ ಮೇಲೆ ದೋಣಿಯೊಂದು ಹೋಗುವಾಗ ತೆರೆ ಏಳು ತೆರೆ ಬೀಳು ಅದರಲ್ಲಿ ಮೇಲೆ ಕೆಳಗೆ ಆಗ್ತಾನೆ ಇರ್ತದೆ. ಕಾಲ ನದಿಯಲ್ಲಿ ನಮ್ಮ ಬಾಳ ನೋಡಿ ಬಾಳ ದೋಣಿಯು ಮೆರೆದು ತೇಲುತ್ತೆ. ಇನ್ನು ಅಲ್ಲೋಲ ಕಲ್ಲೋಲವಾದಾಗ ನಾವು ಧೈರ್ಯವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಡಿವಿಜಿ ಹೇಳ್ತಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಬಳೆಯ ವಿಧಿಯು ಸುರಿಯೇ. ಕಲ್ಲಾಗು ಕಷ್ಟಗಳು ಬಂದಾಗ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಬೇಕು. ಎದೆ ಗಟ್ಟಿ ಎನ್ನುತ್ತಿರು, ಪದಜಾರಿ ಬಿದ್ದಂದು ತಲೆ ತಿರುಗಿದಂದು. ಜಗವೇನು ಬದುಕೇನು ದೈವವೇ ನೆನಿಪಂದು, ಅದಿರದೆದೆಯೇ ಸಿರಿಯೋ ಮಂಕುತಿಮ್ಮ. ಆದ್ರಿಂದ ಕಷ್ಟಗಳು ಬರುತ್ತೆ. ಒಂದಿನ ಕಷ್ಟಗಳು ಬರದೇ ಇರತಕ್ಕಂತಹ ಒಂದು ದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ಅಪೇಕ್ಷೆ ಪಟ್ಕೊಳ್ಳೋದು ಯಾವುದೂ ಬೇಕಾಗಿಲ್ಲ. ಜೀವನ ಅಂದ ಮೇಲೆ ಕಷ್ಟ ಸುಖ ಲಾಭ ಜಯ ಅಪಜಯ ಮಾನ ಇವೆಲ್ಲವೂ ಇದ್ದರೇನೆ ಅದು ಬದುಕು. ಹಾಗಿದ್ರೇನೆ ಒಬ್ಬ ವ್ಯಕ್ತಿ ಶುದ್ಧವಾಗ್ಲಿಕ್ಕೆ ಸಾಧ್ಯ. ಮೋಕ್ಷದಾಶೆಯೊಳು ಅತ್ಯಾತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ, ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಪೆಟ್ಟುಗಳು ಕಷ್ಟಗಳು ಎಲ್ಲ ಬದುಕಿಗೆ ಬೇಕು. ಒಬ್ಬ ವ್ಯಕ್ತಿಯನ್ನು ಹದ ಮಾಡಬೇಕು ಅಂದಾಗ ಇವುಗಳು ಬೇಕು. ಆದ್ರೆ ಸಾಮಾನ್ಯವಾಗಿ ಮನುಷ್ಯರು ಏನ್ ಮಾಡ್ತಾರೆ, ಕಷ್ಟಗಳು ನಷ್ಟಗಳು ಆದಾಗ ನಲುಗಿ ಹೋಗ್ಬಿಡ್ತಾರೆ. ಸಾಕಪ್ಪ ಜೀವನ, ನಾನು ಇನ್ನೇನೂ ಮಾಡಲ್ಲ, ನನ್ನ ಹತ್ರ ಏನೂ ಸಾಧ್ಯ ಆಗಲ್ಲ ಅಂತ ಜಿಗುಪ್ಸೆ ಅಂದು ಬಿಡ್ತಾರೆ. ಅದು ತಪ್ಪು. ಅದು ಉಸಿರಿರುವ ತನಕ ಹೋರಾಟ. ಹನುಮಂತನಿಗೂ ಒಮ್ಮೆ ಈ ಜಿಗುಪ್ಸೆ ಬಂತಂತೆ. ಸೀತಾದೇವಿಯನ್ನ ಲಂಕೆಯಲ್ಲಿ ಹುಡುಕಿ ಎಲ್ಲೂ ಸಿಗದಾದಾಗ ತುಂಬಾ ಬೇಸರವಾಗಿ ಅವನ ಮನಸ್ಸಿಗೆ ಯೋಚನೆ ಬಂತಂತೆ, ಏನು ಎಲ್ಲಾದ್ರೂ ಆತ್ಮಹತ್ಯೆ ಮಾಡ್ಕೊಂಡು ಬಿಡೋಣ ಅಂತ. ನೇಣು ಹಾಕೊಂಡ್ ಬಿಡೋಣ, ವಿಷ ಕುಡಿದು ಬಿಡೋಣವೆ, ಇನ್ನೇನೋ ಯಾವ್ಯಾವ ರೀತಿಯ ಆತ್ಮಹತ್ಯೆಗೆ ದಾರಿಗಳು ಉಂಟು ಅದೆಲ್ಲ ಒಂದ್ಸಲ ಮನಸ್ಸಿಗೆ ಸುಳಿದಾಡ್ತಂತೆ. ಯಾಕಂದ್ರೆ ಸೀತಾದೇವಿ ಸಿಗ್ಲಿಲ್ಲ ಅಂತ ನಾನು ಹಿಂತಿರುಗಿ ಹೋದ್ರೆ ಅಲ್ಲಿ ರಾಮ ಅಂತೂ ಉಸಿರನ್ನ ಇಟ್ಟುಕೊಳ್ಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸೀತೆಯೇ ಅವನ ಉಸಿರು. ಆದ್ದರಿಂದ ರಾಮದೇವರು ದೇಹವನ್ನು ಬಿಡ್ತಾನೆ. ರಾಮ ಹೋದ ಮೇಲೆ ಲಕ್ಷ್ಮಣ ಹೊರಟು ಹೋಗ್ತಾನೆ. ಭರತ ಶತ್ರುಘ್ನ ಅವರನ್ನು ಅನುಸರಿಸ್ತಾರೆ. ಇನ್ನು ಮಾತೆಯಂದಿರೆಲ್ಲ ಸಹಜವಾಗಿ ಬದುಕಲಿಕ್ಕೆ ಸಾಧ್ಯ. ಅಯೋಧ್ಯಾಪುರಿಯೇ ಹೋಗುತ್ತೆ. ಇತ್ತ ಕಡೆ ಸುಗ್ರೀವ ದೇಹ ಬಿಡ್ತಾನೆ ಅಂದ್ರೆ ಅವರೆಲ್ಲರೂ ನಾಶಕ್ಕೆ ನಾನು ಕಾರಣ ಆಗ್ತೇನೆ. ಆದ್ರಿಂದ ಹಿಂತಿರುಗಿ ಹೋಗಲ್ಲ. ಸೀತಾದೇವಿ ಸಿಗಲಿಲ್ಲ ಅನ್ನುವ ವಾರ್ತೆಯನ್ನು ಅವರಿಗೆ ತಿಳಿಸಲ್ಲ. ಮತ್ತು ಸೀತಾದೇವಿಯನ್ನು ಹುಡುಕದೆ ನಾನು ಬದುಕಿ ಪ್ರಯೋಜನ ಏನು? ಅದನ್ನ ಇಲ್ಲೂ ಉಳಿದುಕೊಳ್ಳಲ್ಲ.
ನಾನು ಹೊರಟು ಹೋಗ್ತೇನೆ ಅಂತ ಯೋಚನೆ ಬಂತಂತೆ. ನೋಡಿ, ಎಂತಹ ಮಹಾಪುರುಷರಿಗೂ ಒಮ್ಮೊಮ್ಮೆ ಇಂತಹ ಯೋಚನೆ ಬರ್ತದೆ ಅನ್ನೋದು ಸಹಜ. ಜೀವನದಲ್ಲಿ ಸೋತಾಗ ಒಂದು ಕ್ಷಣ ಮನಸ್ಸಿನಲ್ಲಿ ಅಂತಹ ಯೋಚನೆ ಬರೋದಿದೆ. ಆದ್ರೆ ಯೋಚನೆ ಬಂದರೂ ತಪ್ಪಲ್ಲ. ಮುಂದಿನ ಕ್ಷಣ ನಾವು ಯಾವ ನಿರ್ಧಾರ ತೆಗೆದುಕೊಳ್ತೇವೆ. ಹನುಮಂತ ತದನಂತರ ಯೋಚನೆ ಮಾಡ್ತಾನೆ, ಅಯ್ಯೋ, ಉತ್ಸಾಹ ಕಳೆದುಕೊಳ್ಳಬಾರದು. ಉತ್ಸಾಹವೇ ಜೀವನದ ಎಲ್ಲ ಸಂಪದಗಳ ಮೂಲ. ಉತ್ಸಾಹವೇ ಬದುಕು. ಆದ್ರಿಂದ ಉತ್ಸಾಹ ಕಳೆದುಕೊಳ್ಳಲ್ಲ ನಾನು ಅಂತ ನಿಶ್ಚಯ ಮಾಡಿ ಇನ್ನೊಮ್ಮೆ ಹುಡುಕುತ್ತೇನೆ ಅಂತ ಲಂಕೆಯಲ್ಲೆಲ್ಲ ಹುಡುಕದಾಗ ಅಶೋಕವನದಲ್ಲಿ ಸೀತಾದೇವಿ ಸಿಕ್ಕಳಂತೆ. ಈ ಉತ್ಸಾಹ, ಆ ಧೈರ್ಯ, ಆ ಸಾಹಸ, ಆ ಉದ್ಯಮ, ಆ ಪರಿಶ್ರಮ, ಆ ಹೋರಾಟ, ಇದು ನಮ್ಮ ಸ್ವಭಾವದಲ್ಲಿರಬೇಕು. ಸ್ವಲ್ಪ ಸಮಾಧಾನ ಮಾಡಿಕೊಳ್ಬೇಕು. ಪೆಟ್ಟುಗಳು, ಕಷ್ಟಗಳು ಬಂದಾಗ ಮತ್ತೆ ಎದ್ದು ನಿಲ್ಲಬೇಕು, ಮುಂದೆ ನಡೆಯಬೇಕು. ಇದು ಬಹಳ ಮುಖ್ಯವಾದ ಒಂದು ಶ್ಲೋಕ. ನಮ್ಮ ಜೀವನದಲ್ಲಿ ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ, ಬದುಕನ್ನು ಎದುರಿಸಲಿ. ಅದೇ ನಾವು ಸುಮ್ಮನೆ ಇದ್ದೇವೆ, ಆ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಅಂದ್ರೆ ನಾವು ಸುಖವಾಗಂತೂ ಇರೋಲ್ಲ, ಅದೇ ನೋವಿನಲ್ಲೇ ಇರ್ತೇವೆ. ಅದು ಬಿಟ್ಟು ನಾವು ಮುನ್ನುಗ್ಗಿ ಹೋರಾಡಿದರೆ, ಬದುಕನ್ನು ನಡೆಸಿದರೆ ನಮಗೆ ಜಯವು ಸಿಕ್ಕಿತು. ಇದಿಲ್ಲದಿದ್ರೆ ಪಾಠವಾದ್ರೂ ಸಿಕ್ಕಿತು. ಗೆದ್ದರೆ ರಾಜ್ಯವನ್ನಾಳುತ್ತೀಯ, ಸೋತರೆ ವೀರಸ್ವರ್ಗ ಎಂಬುದಾಗಿ ಯಾವ ರೀತಿಯಿಂದ ನಿನಗೆ ನಷ್ಟವಾಗಲ್ಲ, ಸುಮ್ಮನೆ ಕುಳಿತರೆ ನಷ್ಟ ಎಂಬುದಾಗಿ ಭಗವಂತ ಸಂದೇಶವನ್ನು ಕೊಡ್ತಾನೆ. ಅದಕ್ಕಿಂತಲೂ ಇನ್ನೊಂದು ಸಂದೇಶ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಬದುಕಬೇಕು, ಕರ್ಮ ಮಾಡಬೇಕು, ಶ್ರಮ ಪಡಬೇಕು, ಆದ್ರೆ ಯಾವ ಭಾವನೆಯಿಂದ ಮಾಡಬೇಕು? ಬಹಳ ಚಂದದಲ್ಲಿ ಹೇಳ್ತಾನೆ ಭಗವಂತ, ಸಮತ್ವ ಭಾವನೆಯಿಂದ ಮಾಡಬೇಕು. ಸುಖ ದುಃಖವನ್ನ ಸಮಾನವಾಗಿ ಇಟ್ಟುಕೊಂಡು ಕರ್ಮ ಮಾಡಬೇಕು. ಇಲ್ಲಿ ಸಮೇ ಅಂದ್ರೆ ಸಮತ್ವ ಬುದ್ಧಿ. ಲಾಭ ಲಾಭ, ಜಯ ಜಯ, ಸುಖ ದುಃಖಗಳಲ್ಲಿ ಸಮತ್ವ ಬುದ್ಧಿ ಇರಬೇಕು ಅಂತ ಹೇಳ್ತಾನೆ. ಇದು ಬಹಳ ಮುಖ್ಯವಾದಂತಹ ಅಂಶ. ನಾವು ಜೀವನದಲ್ಲಿ ಬದುಕುವಾಗ ಒಮ್ಮೆ ಗೆಲ್ತೇವೆ, ಮತ್ತೊಮ್ಮೆ ಸೋಲ್ತೇವೆ. ಗೆದ್ದಾಗ ಅದಕ್ಕೆ ಲಾಭ ಅಂತ ಹೇಳ್ತೇವೆ, ಏನಾದ್ರೂ ಪಡ್ಕೊಂಡಾಗ ಲಾಭ. ಸೋತಾಗ, ಅದು ನಷ್ಟವಾದಾಗ ಅದು ಅಲಾಭ ಅಥವಾ ನಷ್ಟ ಅಂತ ಕರಿತೇವೆ. ಲಾಭವಾದಾಗ ನಮಗೆ ಸುಖವಾಗುತ್ತದೆ, ನಷ್ಟವಾದಾಗ ದುಃಖವಾಗ್ತದೆ. ಜೀವನ ಎಂಬ ಹೋರಾಟದಲ್ಲಿ ಒಮ್ಮೆ ಗೆಲುವು, ಇನ್ನೊಮ್ಮೆ ಸೋಲು. ಗೆದ್ದಾಗ ಲಾಭ, ಸೋತಾಗ ನಷ್ಟ. ಲಾಭವಾದಾಗ ಸುಖವಾಗ್ತದೆ, ನಷ್ಟವಾದಾಗ ದುಃಖವಾಗ್ತದೆ. ಇದೇ ಅಂತಿಮ ಪರ್ಯವಸಾನ. ಎಲ್ಲ ಕರ್ಮಗಳ ಅಂತಿಮ ಪರ್ಯವಸಾನ ಯಾವುದು? ಸುಖ ಅಥವಾ ದುಃಖ. ಆದರೆ ಮನುಷ್ಯನ ಸ್ವಭಾವ ಹೇಗಿದೆ ಅಂದ್ರೆ, ಸುಖವನ್ನು ಒಪ್ಪಿಕೊಳ್ತಾನೆ, ದುಃಖವನ್ನ ಸರ್ವಥಾ ಅವನು ಅನಿಷ್ಟ, ಆ ದುಃಖದ ಪರಿಸ್ಥಿತಿಯಿಂದ ಓಡಿ ಹೋಗಬೇಕು, ತಪ್ಪಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಕರ್ತವ್ಯದಲ್ಲಿಯೇ ತೊಡಗಿಕೊಂಡಾಗ ಕೂಡ ಎಲ್ಲ ಸಂದರ್ಭದಲ್ಲೂ ಜಯ ಉಂಟಾಗುವುದಿಲ್ಲ. ನಮಗೆ ಸೋಲು ಬರ್ತದೆ. ಅದು ಪ್ರಾರಬ್ಧದಿಂದ ಬರತಕ್ಕಂಥದ್ದು. ನಿಮ್ಮ ಪರಿಶ್ರಮ ಚೆನ್ನಾಗಿದ್ದರೂ, ನೀವು ಯೋಗ್ಯವಾಗಿದ್ದರೂ, ಸರಿಯಾಗಿ ಕರ್ಮ ಮಾಡಿದ್ದರೂ ಕೂಡ ಒಮ್ಮೊಮ್ಮೆ ಸೋಲು ಬರಬಹುದು. ಅದು ನಮ್ಮ ಪರಿಶ್ರಮದ ಕೊರತೆ ಅಂತಲ್ಲ, ಪ್ರಾರಬ್ಧದ ತೊಡಕು ಇರ್ತದೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ, ಅಯ್ಯೋ ಬೇಡವೇ ಬೇಡ, ನನಗೆ ಇದು ಕರ್ತವ್ಯದಲ್ಲಿ ನಾನು ತೊಡಗುವುದೇ ಇಲ್ಲ ಎಂಬುದಾಗಿ ನಾವು ಹಿಮ್ಮೆಟ್ಟುತ್ತೇವೆ. ಅದು ಸರಿಯಾದ ಕ್ರಮ ಅಲ್ಲ. ಭಗವಂತ ಹೇಳ್ತಿದ್ದಾನೆ, ಸಮತ್ವ ಬುದ್ಧಿ ಇಟ್ಟುಕೊಳ್ಳಬೇಕು. ಮಾಡುವ ಕರ್ತವ್ಯವನ್ನ ಮಾಡ್ತೇನೆ, ಗೆಲುವು ಬರಲಿ ಸೋಲು ಬರಲಿ, ನನ್ನ ಮನಸ್ಸಿನ ಸಮಾಧಾನವನ್ನು ನಾನು ಕಳೆದುಕೊಳ್ಳುವುದಿಲ್ಲ. ಅದಕ್ಕೆ ಒಬ್ರು ಮಹಾತ್ಮರು ಹೇಳ್ತಿದ್ರು, ಸಕ್ಸಸ್ಫುಲ್ ಪರ್ಸನ್ ಅಂದ್ರೆ ಯಾರು ಅಂದ್ರೆ, ಸೋಲು ಗೆಲುವು ಎರಡನ್ನೂ ನಿಭಾಯಿಸುವ ಮನಸ್ಥಿತಿ ಯಾವನಿಗಿದೆಯೋ ಅವನೇ ಯಶಸ್ವಿ ಪುರುಷ ಅಂತ. ಜೀವನದಲ್ಲಿ ಗೆದ್ದಾಗ ಮಾತ್ರ ಸುಖವನ್ನು ಅನುಭವಿಸೋದು ಒಂದು ಮುಖ,
ಸೋತಾಗ ದುಃಖ ಆಗ್ತಕ್ಕಂಥದ್ದು ಇನ್ನೊಂದು. ಇದು ಸಾಮಾನ್ಯ ಜನರ ಸ್ಥಿತಿ. ಒಬ್ಬ ಯೋಗಿಯು, ಒಬ್ಬ ಸಾಧಕನು, ಒಬ್ಬ ಜೀವನವನ್ನ ನಿಜವಾದ ಆಧ್ಯಾತ್ಮಿಕ ದೃಷ್ಟಿಯಿಂದ ನಡೆಸಬೇಕಾದವನ ಸ್ಥಿತಿ ಹೇಗೆ ಅಂದ್ರೆ, ಸೋಲು ಗೆಲುವುಗಳಲ್ಲಿಯೂ ಮನಸ್ಸಿನ ಸಮಾಧಾನ ಕಳೆದುಕೊಳ್ಳದೇ ಇರೋದು. ಅದಕ್ಕೆ ಶ್ರೀರಾಮಚಂದ್ರನೇ ದೃಷ್ಟಾಂತ. 14 ವರ್ಷ ವನವಾಸಕ್ಕೆ ಹೋದ. ಅದಕ್ಕಿಂತ ಮುಂಚೆ ಇಡೀ ಭರತಖಂಡಕ್ಕೆ, ಅಯೋಧ್ಯಾಪುರಿಗೆ ಮಹಾರಾಜನಾಗಬೇಕಿತ್ತು, ಯುವರಾಜನಾಗಬೇಕಿತ್ತು. ಆ ವಾರ್ತೆ ಅವನಿಗೆ ಸಿಕ್ಕಿತ್ತು. ಮಾರನೇ ದಿನ ರಾಜ್ಯಾಭಿಷೇಕ ರಾಮಚಂದ್ರನಿಗೆ. ಅವತ್ತು ರಾತ್ರಿ ಕೈಕೇಯಿ ಕರೆಸಿ ಹೇಳ್ತಾಳೆ, ನಿಮ್ಮ ತಂದೆಯ ಆಜ್ಞೆ ಅನುಸಾರವಾಗಿ ನೀನು 14 ವರ್ಷ ಕಾಡಿಗೆ ಹೋಗಬೇಕಪ್ಪ. ನೋಡಿ, ಇಡೀ ಭರತಖಂಡಕ್ಕೆ ಮಹಾರಾಜನಾಗತಕ್ಕಂತಹ ಒಂದು ಕಲ್ಪನೆ ಹೇಗೆ, ಕಾಡಿನಲ್ಲಿ ಒಬ್ಬ ತಪಸ್ವಿಯ ಹಾಗೆ ಬದುಕ್ತಕ್ಕಂತಹ ಯೋಚನೆ ಹೇಗಿದೆ. ರಾಮಾಯಣ ಬರೆಯುತ್ತೆ, ರಾಜ್ಯಾಭಿಷೇಕದ ಸುದ್ದಿ ಸಿಕ್ಕಿದಾಗಲೂ ಕೂಡ ಶ್ರೀರಾಮಚಂದ್ರನ ಮನಸ್ಸು ಪ್ರಶಾಂತವಾಗಿತ್ತು. 14 ವರ್ಷ ಕಾಡಿಗೆ ಹೋಗಬೇಕು ಎನ್ನುವ ಮೆಸೇಜ್ ಸಿಕ್ಕಿದ್ರೂ ಕೂಡ ಅಷ್ಟೇ ಪ್ರಶಾಂತವಾಗಿತ್ತು. ಮನಸ್ಸನ್ನ ಅಲಗಾಡಿಸಿಕೊಳ್ಳಲಿಲ್ಲ. ಅವನು ಕಾಡಿಗೆ ಹೋಗುವಾಗ ಇಡೀ ಅಯೋಧ್ಯಾಪುರಿಯ ಜನರೆಲ್ಲರೂ ಬಂದು ಕರೆದರು, ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಸಮಯದಲ್ಲಿ ಒಂದು ತಮಾಷೆಯೇ ಕೂಡ ಆಗ್ತದೆ. ಶ್ರೀರಾಮ ಕಾಡಿಗೆ ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ಒಬ್ಬ ತ್ರಿಜಟ ಅಂತ ಒಬ್ಬ ಬ್ರಾಹ್ಮಣನು, ಬಡ ಬ್ರಾಹ್ಮಣ, ಒಬ್ಬ ಕೋಲ್ ಹಿಡ್ಕೊಂಡು ಬಂದು ನಿಂತ್ಕೊಂಡಿದ್ದಾನೆ. ಏನು ಶ್ರೀರಾಮಚಂದ್ರ, ನೀನು ಕಾಡಿಗೆ ಹೋಗ್ತಾ ಇದ್ದೀಯಂತೆ, ಅಮೂಲ್ಯ ವಸ್ತುಗಳನ್ನೆಲ್ಲ ದಾನ ಮಾಡ್ತೀಯಂತೆ. ನಾನು ಬಡ ಬ್ರಾಹ್ಮಣನಿದ್ದೇನೆ, ನನಗೊಂದಿಷ್ಟು ದಾನ ಕೊಡಪ್ಪ ಅಂತ ಕೇಳ್ತಾನೆ. ಶ್ರೀರಾಮಚಂದ್ರ ಹೇಳ್ತಾನೆ, ನಿನ್ನ ಕೈಯಲ್ಲಿರುವ ಕೋಲನ್ನು ಎಷ್ಟು ದೂರಕ್ಕೆ ಎಸಿತೀಯ, ಅಷ್ಟು ದೂರದ ಗೋವುಗಳ ಒಂದು ರಾಶಿಯನ್ನು ನಿನ್ನ ಕೊಡ್ತೇನೆ ಅಂತ ಹೇಳ್ತಾನೆ. ಅವನು ತನ್ನ ಶಿಖೆಯನ್ನು ಕಟ್ಟಿಕೊಂಡಂತೆ, ಪಂಚೆಯನ್ನು ಕಟ್ಟಿಕೊಂಡಂತೆ, ಹಿಡಿದಿರೋ ಕೋಲನ್ನ 3 ಸುತ್ತು ತಿರುಗಿಸಿ ಎಸೆದ್ನಂತೆ. ಶ್ರೀರಾಮನ ಮುಖದಲ್ಲಿ ನಗು. ಯಾಕೆ? ಎಷ್ಟು ದೂರ ಹೋಗ್ಬಿಡ್ತದೋ ಅಷ್ಟು ಹಸು ಜಾಸ್ತಿ ಸಿಗಬೇಕು ಅಂತ ಅವನು ಶಿಖೆ ಕಟ್ಕೊಂಡು, ಪಂಚೆ ಕಟ್ಕೊಂಡು, ಕೋಲು ತಿರ್ಸಿ ಎಸ್ದಿರುವಂತಹ ದೃಶ್ಯ ನೋಡ್ತಾ ಶ್ರೀರಾಮನ ಮುಖದಲ್ಲಿ ನಗು ಬಂತಂತೆ. ಅಷ್ಟು ಹಸುಗಳನ್ನ ಕೊಟ್ಟನಂತೆ ಸುಮಂತ್ರನಿಗೆ ಹೇಳಿ. ಆದರೆ ಇಲ್ಲಿ ವಿಷಯ ಏನು? ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯ ಯೋಗವೆಲು ಮಂಕುತಿಮ್ಮ. ನಾನು 14 ವರ್ಷ ನಾನು ಕಾಡಿಗೆ ಹೋಗ್ತಿದ್ದೇನೆನ್ನುವ ದುಃಖ ಲವಲೇಶವೂ ಇಲ್ಲ ಅವನಿಗೆ. ಲಾಭಾಲಾಭವು ಜಯಾಜಯವು, ಎರಡೂ ಸಂದರ್ಭಗಳಲ್ಲಿ ಮನಸ್ಸಿನ ಪ್ರಸನ್ನತೆ, ಪ್ರಶಾಂತತೆಯನ್ನು ಕಳೆದುಕೊಳ್ಳಲಿಲ್ಲ. ಇದು ಯಶಸ್ವಿ ಪುರುಷನ ಲಕ್ಷಣ. ಅದೇ ದಶರಥ ಏನು ಮಾಡಿದ? ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ತುಂಬಾ ಗಡಿಬಿಡಿ ಮಾಡಿಬಿಟ್ಟ. ಭರತನಿಗೂ ಹೇಳಲಿಲ್ಲ, ಶತ್ರುಘ್ನಿಗೂ ಹೇಳಲಿಲ್ಲ. ಅಷ್ಟು ದೂರದಲ್ಲಿ ಅವರಿಗೆ ವಿಷಯವನ್ನು ತಿಳಿಸಿ ಬರುವುದರೊಳಗೆ ಸಮಯವಾಗಿಬಿಡುತ್ತೆ, ಮುಹೂರ್ತ ಕಳೆದು ಹೋಗ್ತದೆ ಎನ್ನುವ ನೆಪ ಒಡ್ಡಿ ಬೇಗ ಬೇಗನೆ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಉತ್ಸಾಹವನ್ನು ಮಾಡಿದ. ಕೊನೆಗೆ ಪಟ್ಟಾಭಿಷೇಕ ಆಗಲಿಲ್ಲ ಅಂತ ಗೊತ್ತಾದ ಮೇಲೆ ವಿಲಾಪ ಮಾಡಿದ, ದುಃಖಿಸಿದ, ದೇಹವನ್ನೂ ಬಿಟ್ಟು ಬಿಟ್ಟ, ಅಷ್ಟು ಸ್ಥಿತಿಗೆ ಹೋದ. ಇದು ಒಬ್ಬ ಸಂಸಾರಿ ವ್ಯಕ್ತಿಯ ಒಂದು ಮನಸ್ಥಿತಿ. ದಶರಥನೇನು ಸಾಮಾನ್ಯ ವ್ಯಕ್ತಿಯಲ್ಲ, ಸಾಮಾನ್ಯನೇ. ಆದರೂ ಕೂಡ ಆ ಮನಸ್ಸು ಎಷ್ಟು ಜಯಾಪಜಯಗಳಿಗೆ ಅಂಟುಕೊಂಡು ದುಃಖಿಸುತ್ತೆ. ಪ್ರತಿದಿನದ ನಮ್ಮ ಏನು ಸ್ಥಿತಿಯೇ ಹೀಗೆ. ಯುಗಾದಿ ಎನ್ನುವ ಶಬ್ದದ ಅರ್ಥವನ್ನು ಹೇಳ್ತಾ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಯುಗ ಆದಿ, ನಾಳೆಗೆ ಯುಗಾದಿ. ಯುಗ ಅಂದ್ರೇನು? ಜೊತೆ, ಜೋಡಿ, ನೊಗ ಎಂಬ ಅರ್ಥವೆಲ್ಲ ಇದೆ. ಜೋಡಿ ಅಂತ ಅರ್ಥ ಯುಗ ಅಂದ್ರೆ. ಜೋಡಿಯ ಆದಿ ಯುಗಾದಿ. ಯಾವುದ್ರ ಜೋಡಿ ಅದು? ಇದೇ ಸುಖ ದುಃಖ, ಲಾಭ ಲಾಭ, ಜಯ ಅಪಜಯಗಳ ಜೋಡಿ ದ್ವಂದ್ವ ಅಂತ ಕರೀತಾರೆ. ಅದರ ಆದಿ. ಅದಕ್ಕೆ ಬೇವು ಬೆಲ್ಲ ಸಂಕೇತವಾಗಿದೆ. ಆ ಸಂದರ್ಭದಲ್ಲಿ ನಾವು ಹೇಗಿಟ್ಕೊಳ್ಬೇಕು ಮನಸ್ಸನ್ನ ಅಂದ್ರೆ, ಇವೆರಡೂ ಜೀವನದ ಸಹಜ ಪರಿಸ್ಥಿತಿಗಳು. ಕಷ್ಟ ನಷ್ಟಗಳು ಬರುವಂಥದ್ದೇ.
ನಾನು ಮನಸ್ಸನ್ನ ಪ್ರಶಾಂತವಾಗಿಟ್ಟುಕೊಳ್ತೇನೆ ಎನ್ನುವ ಸಂಕಲ್ಪವನ್ನ ನಾಳೆ ದಿನ ಮಾಡಬೇಕು. ಜೀವನದ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನನ್ನ ಮನಸ್ಸಿನ ಸಮಾಧಾನವನ್ನು ನಾನು ಕಳೆದುಕೊಳ್ಳುವುದಿಲ್ಲ ಎನ್ನುವ ದೃಢ ಸಂಕಲ್ಪ ಮಾಡಬೇಕು ನಾಳೆ. ಅದೇ ಯೋಗ, ಅದೇ ಬಹಳ ದೊಡ್ಡ ಸಾಧನೆ. ಸುಖ ಬಂದಾಗ ಹರ್ಷಿಸುವುದು, ದುಃಖ ಬಂದಾಗ ಅಮರ್ಷಿಸುವುದು, ದುಃಖಿಸುವುದು, ಇವು ಬೇರೆ, ಎಲ್ಲರೂ ಮಾಡತಕ್ಕಂಥದ್ದು. ಆದರೆ ಎಂಥದ್ದೇ ಸಂದರ್ಭದಲ್ಲಿಯೂ ತನ್ನ ಮನಸ್ಸಿನ ಪ್ರಶಾಂತತೆಯನ್ನ ಯಾವನು ಕಳೆದುಕೊಳ್ಳುವುದಿಲ್ಲವೋ ಅವನೇ ಯಶಸ್ವಿ ಪುರುಷ. ಸಂತ ಮಹಾತ್ಮರ ಜೀವನ ಚರಿತ್ರೆಯನ್ನು ಓದಿದಾಗ ನಮಗೆ ಗೊತ್ತಾಗ್ತದೆ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ. ಅವನೊಬ್ಬ ಗ್ರೀಕ್ ಫಿಲಾಸಫರ್ ಇದ್ದ. ಅವನ ಹೆಂಡತಿ ಪ್ರತಿದಿನ ಗಲಾಟೆ ಮಾಡುವವಳು. ಇವನು ಹೊರಗಡೆಗೆ ಸತ್ಸಂಗ ಮಾಡಿದ್ರೆ ಅವ್ರ ಮನೆ ಒಳಗಡೆ ಗಲಾಟೆ ಮಾಡುವವಳು. ಪಾತ್ರೆಗಳನ್ನು ಬೀಳಿಸೋದು, ಸಪ್ಪಳ ಮಾಡೋದು, ಬೈಯೋದು. ಆದ್ರೆ ತಾನು ಮಾತ್ರ ತನ್ನ ಮನಸ್ಸಿನ ಪ್ರಶಾಂತತೆಯನ್ನು ಕಳೆದುಕೊಳ್ಳದೆ ಸತ್ಸಂಗ ಮಾಡ್ತಾ ಇದ್ದ. ಒಂದು ದಿನ ಅವಳಿಗೆ ಸಿಟ್ಟು ಬಂದು ಒಂದು ಕೊಡ ನೀರು ತಂದು ಅವನ ತಲೆ ಮೇಲೆ ಸುರಿತಾಳಂತೆ. ಶಿಷ್ಯರು ಯೋಚನೆ ಮಾಡಿದ್ರು, ಇಷ್ಟು ದಿನಗಳ ಕಾಲ ಒಳಗಡೆ ನಡೀತಾ ಇತ್ತು ಗಲಾಟೆ, ಗುರುಗಳು ಸುಮ್ಮನಿದ್ರು. ಈಗ ಅವರು ಚೆನ್ನಾಗಿ ಬೈತಾರೆ ಹೆಂಡತಿಗೆ ಅಂತ ಯೋಚನೆ ಮಾಡಿದ್ರಂತೆ. ಈ ಪುಣ್ಯಾತ್ಮ ಏನ್ ಹೇಳ್ಬೇಕು, ಇಷ್ಟು ದಿನಗಳ ಕಾಲ ಬರೀ ಗುಡುಗುತ್ತಾ ಇತ್ತು, ಇವಾಗ ಧಾರಾಕಾರವಾಗಿ ಮಳೆ ಸುರಿಯಿತು ಅಷ್ಟೇ ಅಂತ ಹೇಳಿದ್ರಂತೆ. ತಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೊಳ್ಳಿಲ್ಲ. ನಾಮದೇವರು ಸ್ನಾನವನ್ನ ಮಾಡಿ ಬರ್ತಾ ಇದ್ರೆ ಒಬ್ಬ ದ್ವೇಷಿ ಅವರನ್ನ ಮೇಲೆ ಉಗುಳದ್ನಂತೆ. ಹೋಗಿ ಸ್ನಾನ ಮಾಡಿ ಬಂದರಂತೆ. ಮತ್ತೊಮ್ಮೆ ಉಗುಳದ್ನಂತೆ. ಹೋಗಿ ಸ್ನಾನ ಮಾಡಿ ಬಂದರಂತೆ. ಕೊನೆಗೆ ಅನೇಕ ಬಾರಿ ಉಗುಳಿದ್ರು ಇವ್ನು ಸ್ನಾನ ಮಾಡ್ಕೊಂಡು ಬರೋದು ನೋಡಿ ಅವರಿಗೆ ಬೇಸರ ಆಗಿ ಅಡ್ಡ ಬಿದ್ದು ಶರಣಾಗತರಾಗಿ ಹೇಳಿದ್ರಂತೆ, ಎಂಥ ಮನಸ್ಸು ಮಾರಾಯ ನಿಂದು, ಇಷ್ಟು ನಾನು ನಿನಗೆ ತಿರಸ್ಕಾರ ಮಾಡಿದ್ರು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಿದ್ಯಲ್ಲ. ನಾಮದೇವರು ಹೇಳ್ತಾರೆ, 100 ಬಾರಿ ಸ್ನಾನ ಮಾಡುವುದಕ್ಕೆ ನೀವು ಅವಕಾಶ ಕೊಟ್ರಲ್ಲ, ಅದಕ್ಕೆ ನಿಮ್ಗೆ ಧನ್ಯವಾದ ಹೇಳ್ಬೇಕು ನಾನು, ನಿಮ್ಗೆ ಕೃತಜ್ಞ ನಾನು ಅಂದ್ರಂತೆ. ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣುವ ರಸಿಕತೆಯೋ ಮನಸ್ಸಿನ ಸಮಾಧಾನವೇ ಯಶಸ್ಸು. ದುಡ್ಡು ಮಾಡುವುದಲ್ಲ ಯಶಸ್ಸು, ಸಂಪತ್ತು ಆಸ್ತಿ ಪಾಸ್ತಿ ಮಾಡುವುದಲ್ಲ ಯಶಸ್ಸು, ಮನಸ್ಸಿನ ಪ್ರಶಾಂತತೆ. ಶಮಾರ್ಥಂ ಸರ್ವಶಾಸ್ತ್ರಾಣಿ, ಸಕಲ ಶಾಸ್ತ್ರಗಳ ಸಾರ ಏನಪ್ಪಾ ಅಂದ್ರೆ ಮನಸ್ಸಮಾಧಾನ. ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ, ಇದು ನಮ್ಮ ಮನೆಯ ಧ್ಯೇಯವಾಗಬೇಕು. ಧ್ಯೇಯವಾಕ್ಯ ಅಂತ ಮನೆಯಲ್ಲಿ ಏನಾದ್ರೂ ಬರೆಸುವುದಿದ್ರೆ ಇದಿರ್ಬೇಕು, ಏನು, ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ. ಈ ವಾಕ್ಯವನ್ನ ಹೇಳ್ತಾ ಭಗವಂತ ಈ ಮೇಲಿನ ಸಾಂಖ್ಯ ಚಿಂತನೆಯನ್ನ ಅದರೊಟ್ಟಿಗೆ ಧಾರ್ಮಿಕ ದೃಷ್ಟಿ ಮತ್ತು ಸಾಮಾಜಿಕ ದೃಷ್ಟಿಯನ್ನು ಇಟ್ಟುಕೊಂಡು ಮಾತಾಡಿದ್ರು ಕೂಡ ಆ ಒಂದು ಚಿಂತನೆಯನ್ನ ಪರಿಸಮಾಪ್ತಿ ಮಾಡ್ತಾ ಇದ್ದಾನೆ. ಈ ಮನಸ್ಸನ್ನ ಸಮಾಧಾನವಾಗಿಟ್ಟುಕೊಂಡು ಯುದ್ಧವನ್ನ ಮಾಡು, ನಿನಗೆ ಪಾಪ ತಟ್ಟುವುದಿಲ್ಲ ಅಂತ ಹೇಳ್ತಾನೆ. ಇದು ಮುಂದೆ ವಿಸ್ತಾರವಾಗಿ ಕರ್ಮಯೋಗದಲ್ಲಿ ಚರ್ಚೆ ಮಾಡ್ಲಿಕ್ಕಿದೆ. ಆದರೂ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಪಾಪ ಅನ್ನುವಂಥದ್ದು ತಟ್ಟೋದು ಯಾವಾಗ, ಕರ್ತೃತ್ವ ಭಾವನೆಯಿಂದ ಮಾಡಿದರೆ, ನಾನು ಮಾಡುವವನು, ನನಗೆ ಇಂತಹ ಫಲ ಬೇಕು ಎನ್ನುವ ಆಗ್ರಹ ಬುದ್ಧಿ ಯಾರಿಗೆ ಜಾಸ್ತಿ ಇದೆಯೋ, ಫಲದ ಬಗ್ಗೆ ಆಗ್ರಹ, ತಾನು ಎನ್ನುವ ಅಹಂಕಾರ, ಸರಳವಾಗಿ ಹೇಳುವುದಾದ್ರೆ ಕರ್ತೃತ್ವ ಭೋಕ್ತೃತ್ವ ರೂಪವಾದಂತಹ ಈ ಭಾವನೆ ಇಟ್ಟುಕೊಂಡು ಮಾಡಿದಾಗ ಫಲ ಅನ್ನುವಂಥದ್ದು ನಮಗೆ ಬರ್ತದೆ. ಅದು ಪಾಪವೂ ಹೌದು, ಪುಣ್ಯವೂ ಹೌದು, ಎರಡೂ ಫಲ ಬರ್ತದೆ. ಯಾರು ಮನಸ್ಸನ್ನ ಸಮಾಧಾನ ಮಾಡಿಟ್ಟುಕೊಂಡು ಕರ್ಮ ಮಾಡ್ತಾರೋ, ಎಲ್ಲಿ ಅಹಂಕಾರದ ಲವಲೇಶವೂ ಇರುವುದಿಲ್ವೋ, ಕರ್ತವ್ಯ ಬುದ್ಧಿಯಿಂದ ಕರ್ಮವನ್ನ ಮಾಡ್ತಾ ಇರ್ತಾರೋ, ಅವರಿಗೆ ಪಾಪ ಪುಣ್ಯಗಳ ಫಲ ಬರದೆ ಅಂತಃಕರಣ ಶುದ್ಧಿ ಕಾರಣ ಆಗ್ತದೆ. ಅದು ಮುಂದಿನ ಕರ್ಮಯೋಗದಲ್ಲಿ ವಿಸ್ತಾರವಾಗಿ ಚಿಂತನೆ ಬರ್ತದೆ. ಒಟ್ಟಿನಲ್ಲಿ ಮನಸ್ಸಿನ ಪ್ರಶಾಂತತೆಯೇ ನಮ್ಮೆಲ್ಲರ ಬದುಕಿನ ಧ್ಯೇಯ ಆಗಬೇಕು. ಕರ್ಮವನ್ನು ಮಾಡಬೇಕು, ಮನಸ್ಸನ್ನ ಪ್ರಶಾಂತವಾಗಿ ಇಟ್ಟುಕೊಳ್ಳಬೇಕು. ಇಷ್ಟ ಆದಮೇಲೆ ಮುಂದಿನ ಶ್ಲೋಕದಿಂದ ಕರ್ಮ ಯೋಗದ ಬಗ್ಗೆ ಭಗವಂತ ಒಂದು ಪರಿಚಯವನ್ನು ಕೊಡ್ತಾನೆ. 39ನೇ ಶ್ಲೋಕವು ಒಂದು ಸಂಗತಿಯನ್ನ ಹಿಂದಿನ ಅಧ್ಯಾಯಕ್ಕೂ ಮುಂದಿನ ಒಂದು
ಚಿಂತನೆಗೂ ಸಂಬಂಧವನ್ನು ಹೇಳ್ತಕ್ಕಂಥ ಶ್ಲೋಕವಾಗಿದೆ. ಆ ಸಂಬಂಧ ಶ್ಲೋಕ ಯಾವುದು ನೋಡೋಣ. ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಹೇ ಪಾರ್ಥ, ಪಾರ್ಥ ಎಂದರೆ ಪರಮಾತ್ಮನನ್ನೇ ಅರ್ಥಿಸುವವನು, ಬೇಡುವವನು. ಪರಮಾತ್ಮನೇ ನನಗೆ ಬೇಕು ಅಂತ ಯಾರು ಕೇಳ್ಕೊಳ್ತಾನೋ ಅವನು ಪಾರ್ಥ. ಪರಮಾತ್ಮನೂ ಬೇಕು ಅಂತ ಯಾರು ಕೇಳ್ಕೊಳ್ತಾರೋ ಅವರು ಅಪಾರ್ಥರು. ಪರಮಾತ್ಮನೂ ಬೇಕು ಅಂದ್ರೆ ಅರ್ಥ ಬೇರೆ, ಪರಮಾತ್ಮನೇ ಬೇಕು ಅಂದಾಗ ಅರ್ಥ ಬೇರೆ. ಪರಮಾತ್ಮನೇ ಬೇಕು ಅಂದ್ರೆ ಯಮೇವೈಷ ವೃಣುತೆ ತೇನ ಲಭ್ಯ, ಅವನನ್ನೇ ಆಯ್ಕೆ ಮಾಡಿದ್ರೆ ಅವನೇ ಸಿಗ್ತಾನೆ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಆದ್ರೆ ಅವನೂ ಒಂದು ಆಯ್ಕೆ ಆಗಿಬಿಟ್ರೆ ಅವನು ಸಿಗೋಲ್ಲ, ಅವನೊಬ್ಬನೇ ಆಯ್ಕೆ ಆಗಬೇಕು. ಆದ್ದರಿಂದ ಪಾರ್ಥ ಎಂಬ ಶಬ್ದಕ್ಕೆ ಅರ್ಥ ಇದೆ, ಪರಮಾತ್ಮನನ್ನೇ ಬಯಸಿದವನು ನೀನು. ಆದ್ರಿಂದ ಇಷ್ಟು ಹೊತ್ತಿನವರೆಗೆ ನಾನೇನು ಉಪದೇಶನ ಕೊಟ್ಟು ಅದು ಸಾಂಖ್ಯ ಬುದ್ಧಿ ಅಂತ ಹೇಳ್ತಾನೆ. ಇನ್ನು ಮುಂದೆ ನಾನು ನಿನಗೆ ಕೊಡತಕ್ಕಂಥದ್ದು ಯೋಗ ಬುದ್ಧಿ. ಏಷಾ ಸಾಂಖ್ಯೇ ಬುದ್ಧಿ ತೇ ಅಭಿಹಿತ. ಇಲ್ಲಿಯವರೆಗೆ ನಾನು ನಿನಗೆ ಸಾಂಖ್ಯ ಬುದ್ಧಿಯನ್ನು ನೀಡಿದೆನು. ಇಲ್ಲಿ ಸಾಂಖ್ಯ ಬುದ್ಧಿ ಎಂಬ ಶಬ್ದವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸಾಂಖ್ಯ ಅಂದ್ರೆ ಆತ್ಮ ಅಂತ ಅರ್ಥ, ಬುದ್ಧಿ ಅಂದ್ರೆ ಜ್ಞಾನ ಅಂತ ಅರ್ಥ. ಬುದ್ಧಿ ಎನ್ನುವ ಶಬ್ದ ಇನ್ಸ್ಟ್ರೂಮೆಂಟಿಗೂ ಬಳಕೆ ಆಗ್ತದೆ. ಬುದ್ಧಿ ಅಂತಕ್ಕಂಥ ಕರಣಕ್ಕೂ, ಅಂತಃಕರಣದ ಒಂದು ಅಂಗವಾದಂತಹ ಬುದ್ಧಿ ಎನ್ನುವ ಉಪಕರಣಕ್ಕೂ ಕೂಡ ಬಳಸ್ತಾರೆ ಶಬ್ದ. ಬುದ್ಧಿ ಎನ್ನುವ ಶಬ್ದಕ್ಕೆ ಜ್ಞಾನ ಎನ್ನುವ ಶಬ್ದವೂ ಇದೆ. ಇಲ್ಲಿ ಸಾಂಖ್ಯ ಬುದ್ಧಿ ಅಭಿಹಿತ ಅಂದ್ರೆ ಸಾಂಖ್ಯ ಅಂದ್ರೆ ಆತ್ಮಜ್ಞಾನವು ಹೇಳಲ್ಪಟ್ಟಿತು. ಆನುಷಂಗಿಕವಾಗಿ ಬೇರೆ ವಿಷಯಗಳನ್ನು ಹೇಳಿದ್ರೂ ಪ್ರಧಾನವಾಗಿ ಇಷ್ಟೊತ್ತಿನವರೆಗೆ ಹೇಳಿದ್ದು ಆತ್ಮವಿಚಾರ. ಆತ್ಮವಿಚಾರ ಅಂದ್ರೇನು? ಆತ್ಮ ಅನಾತ್ಮಗಳ ವಿವೇಕಕ್ಕೆ ಹೆಸರು ಆತ್ಮವಿಚಾರ. ಅನಾತ್ಮ ಅಂದ್ರೆ ಯಾವುದು, ಆತ್ಮ ಅಂದ್ರೆ ಯಾವುದು? ಇನ್ನೂ ಸುಲಭವಾಗಿ ಹೇಳೋದಾದ್ರೆ ನಾನು ಯಾರು, ನಾನಲ್ಲದ್ದು ಯಾವುದು, ನಿಜವಾದ ನಾನು ಯಾವುದು, ನಿಜವಾದ ನಾನಲ್ಲದ್ದು ಯಾವುದು ಎನ್ನುವುದರ ವಿವೇಕ, ಪೃಥಕ್ಕರಣ, ಬೇರೆ ಬೇರೆ ಮಾಡುವಿಕೆ, ಇದುವೇ ಆತ್ಮವಿಚಾರ. ಯಾವುದು ನಿಜವಾದ ನಾನು ಅಂತ ಗೊತ್ತಾಗುತ್ತೋ ಅದಕ್ಕೆ ಅಂಟುಕೊಳ್ತೇವೆ, ನಾನಲ್ಲದನ್ನು ನಾವು ಅಭಿಮಾನವನ್ನು ಬಿಡ್ತೇವೆ. ಇದೇ ಆತ್ಮನಿಷ್ಠೆ, ಜ್ಞಾನನಿಷ್ಠೆ. ಸರ್ವವ್ಯಾಪಕವಾದ ಶುದ್ಧ ಸ್ವತಂತ್ರ ಸಚ್ಚಿದಾನಂದ ಸ್ವರೂಪವಾದ ಚೈತನ್ಯವೇ ನಾನಿದ್ದೇನೆ ಅಂತ ಆ ತಾದಾತ್ಮ್ಯವನ್ನು ಇಟ್ಟುಕೊಳ್ಳೋದು, ಅನಾತ್ಮವಾದ ಶರೀರಾದಿಗಳ ಅಭಿಮಾನವನ್ನು ಬಿಡೋದು, ಇದು ಆತ್ಮನಿಷ್ಠೆ, ಆತ್ಮವಿಚಾರ ಎಂಬುದಾಗಿ ಕರೀತಾರೆ. ಇದನ್ನ ಇಷ್ಟೊತ್ತಿನವರೆಗೆ ಹೇಳಿದೆ ಪ್ರಧಾನವಾಗಿ. ಇನ್ನು ಇಮಾಂ ಬುದ್ಧಿಯೋಗೆ ಶೃಣು, ಇಮಾಂ ಯೋಗೇ ಬುದ್ಧಿ ಶೃಣು. ಈ ಬುದ್ಧಿ ಎನ್ನುವ ಶಬ್ದ ಇಲ್ಲಿ ದೆಹಲಿ ದೀಪದ ಹಾಗೆ ಕೆಲಸ ಮಾಡುತ್ತೆ. ಒಂದು ನ್ಯಾಯ ಇದೆ ಸಂಸ್ಕೃತದಲ್ಲಿ, ದೆಹಲಿ ದೀಪ ನ್ಯಾಯ ಅಂತ ಹೇಳ್ತಾರೆ. ದೆಹಲಿ ಅಂದ್ರೆ ಹೊಸ್ತಿಲು ಅಂತ ಅರ್ಥ. ಹೊಸ್ತಿಲಲ್ಲಿ ನೀವು ದೀಪ ಇಟ್ರೆ ಮನೆ ಒಳಗೂ ಬೆಳಗತ್ತೆ, ಮನೆ ಹೊರಗೂ ಬೆಳಗತ್ತೆ. ಹಾಗೆ ಸಂಸ್ಕೃತ ಶ್ಲೋಕಗಳಲ್ಲಿ ಒಮ್ಮೊಮ್ಮೆ ಒಂದು ಶಬ್ದವನ್ನು ಇಡ್ತಾರೆ, ಅವರು ಹಿಂದಿನ ವಾಕ್ಯಕ್ಕೂ ಅದು ಸೇರಿಕೊಳ್ಳುತ್ತೆ, ಮುಂದಿನ ವಾಕ್ಯಕ್ಕೂ ಸೇರಿಕೊಳ್ಳುತ್ತದೆ. ಹಾಗೆ ಇಲ್ಲಿ ಬುದ್ಧಿ ಎನ್ನುವ ಶಬ್ದ ಏನಿದೆ, ಸಾಂಖ್ಯೇ ಬುದ್ಧಿ ಅಭೀತ ಯೋಗೇ ಬುದ್ಧಿ ಇಮಾಂ ಶೃಣು. ಸಾಂಖ್ಯ ಬುದ್ಧಿಯನ್ನ ನಿನಗೆ ಇಷ್ಟೊತ್ತಿನವರೆಗೆ ಹೇಳಿದೆ, ಯೋಗ ಬುದ್ಧಿಯನ್ನ ನಿನಗೆ ಹೇಳುತ್ತೇನೆ ಎಂಬುದಾಗಿ ಭಗವಂತ ಹೇಳ್ತಾನೆ. ಯೋಗ ಅಂದ್ರೆ ಕರ್ಮಯೋಗ, ಇಲ್ಲಿ ಬುದ್ಧಿ ಅಂದ್ರೆ ಕರ್ಮಯೋಗ ಜ್ಞಾನ ಅಂತ. ಕರ್ಮಯೋಗ ವಿಷಯಕವಾದ ಜ್ಞಾನವನ್ನ ನಿನಗೆ ಇನ್ನು ಮುಂದೆ ಹೇಳ್ತೇನೆ, ಅದನ್ನು ಸರಿಯಾಗಿ ಕೇಳಿಸ್ಕೊ.
ಶೃಣು ಅಂತ ಹೇಳ್ತಾನೆ. ಕೇಳಿಸ್ಕೊಳ್ಳೋದು ಬೇರೆ, ಆಲಿಸೋದು ಬೇರೆ ಅಂತ ಹೇಳ್ತಾರೆ ಹಿರಿಯರು. ಏಕಾಗ್ರತೆಯಿಂದ ಕೇಳಿಸಿಕೊಂಡ್ರೆ ಅದು ಆಲಿಸೋದು. ನಾವು ಆನ್ಲೈನ್ ಕ್ಲಾಸಲ್ಲಿ ಮಾಡುವಾಗ ಒಮ್ಮೊಮ್ಮೆ ಕೆಲವರು ಕೇಳಿಸ್ಕೊಳ್ತಾರೆ. ಚಿತ್ರದಲ್ಲಿ ಕೆಳಗಡೆ ನೋಡ್ತಾ ಇರ್ತೇನೆ, ಎಲ್ಲೋ ಓಡ್ ಹೋಗ್ತಿರ್ತಾರೆ, ಕಾಫಿ ಕುಡಿತಾರೆ, ಆ ಕಡೆ ಈ ಕಡೆ ನೋಡ್ತಾರೆ. ಅದು ಕೇಳೋದು. ಶ್ರವಣ ಮಾಡುವುದು, ಆಲಿಸುವುದು ಅಂದ್ರೆ ಏಕಾಗ್ರತೆಯಿಂದ ಮನಸ್ಸನ್ನ ಅತ್ತಿತ್ತ ಹರಿಯದೆ ಕೇಳಿಸಿಕೊಂಡ್ರೆ ಅದಕ್ಕೆ ಆಲಿಸುವುದು ಅಂತ ಹೇಳ್ತಾರೆ. ಅವಾಗ ಹೇಳಿರುವ ವಿಚಾರಗಳು ಸ್ಪಷ್ಟವಾಗಿ ಮನಸ್ಸಲ್ಲಿ ಮೂಡುತ್ತೆ. ಒಬ್ಬ ಮಹಾರಾಜನ ಹತ್ತಿರ ಈ ಬೊಂಬೆ ವ್ಯಾಪಾರ ಮಾಡುವನು ಬಂದಂತೆ. 3 ಬೊಂಬೆಗಳನ್ನು ಹಿಡಿದುಕೊಂಡು ಬಂದಿದ್ದ. 3 ಬೊಂಬೆಗಳು ನೋಡ್ಲಿಕ್ಕೆ ಒಂದೇ ರೀತಿ ಇದ್ವು, ಆದ್ರೂ ರೇಟ್ ಮಾತ್ರ ವ್ಯತ್ಯಾಸ ಇತ್ತಂತೆ. ಒಂದು ಬೊಂಬೆಗೆ 500 ರೂಪಾಯಿ, ಇನ್ನೊಂದು ಬೊಂಬೆಗೆ 300 ರೂಪಾಯಿ, ಮತ್ತೊಂದು ಬೊಂಬೆಗೆ 100 ರೂಪಾಯಿ. ಹೈಟು, ವೇಟು, ಮೆಟೀರಿಯಲ್ಲು ಎಲ್ಲ ಒಂದೇ, ರೇಟ್ ಎಂತಕ್ಕೆ ವ್ಯತ್ಯಾಸ ಅಂತ ರಾಜ ಕೇಳಿದ್ದಂತೆ. ಆಗ ಬೊಂಬೆ ಮಾಡಿರತಕ್ಕಂತಹ ಶಿಲ್ಪಿ ಹೇಳಿದ್ನಂತೆ, ನೋಡಿ ಸ್ವಾಮಿ, ನಾನೀಗ ಕಿವಿಯಲ್ಲಿ ಕಡ್ಡಿಯನ್ನು ಹಾಕ್ತೇನೆ, ಈ ಬೊಂಬೆಗಳಲ್ಲಿ ಯಾವ ರೀತಿ ಪರಿಣಾಮ ಉಂಟು ಮಾಡುತ್ತೆ ನೀವು ನೋಡಿ ಅಂತ ಒಂದು ಬೊಂಬೆಯ ಕಿವಿಯಲ್ಲಿ ಕಡ್ಡಿ ಹಾಕಿದ್ನಂತೆ. ಅದು ಈ ಕಡೆ ಕಿವಿಗೆ ಹಾಕಿದ ಕಡ್ಡಿ ಈ ಕಡೆ ಕಿವಿಯಲ್ಲಿ ಹೊರಗೆ ಬಂತಂತೆ. ಇದು ಒಂದು ರೀತಿಯ ಬೊಂಬೆ, ಇದಕ್ಕೆ 100 ರೂಪಾಯಿ. ಇನ್ನೊಂದು ಬೊಂಬೆಯ ಕಿವಿಗೆ ಕಡ್ಡಿ ಹಾಕಿದ್ನಂತೆ, ಅದು ಕಿವಿಯಿಂದ ಹೋಗಿ ಬಾಯಿಂದ ಹೊರಗೆ ಬಂತಂತೆ, ಇದಕ್ಕೆ 300 ರೂಪಾಯಿ ಅಂತ ಹೇಳಿದಂತೆ. 3ನೆಯ ಬೊಂಬೆ ಕಿವಿಗೆ ಕಡ್ಡಿ ಹಾಕಿದ್ರೆ ಅದು ಸೀದಾ ಎದೆ ಭಾಗಕ್ಕೆ ಹೋಗಿ ಕೈಕಾಲ ಆಡ್ಲಿಕ್ಕೆ ಶುರುವಾಗ್ತಂತೆ, ಕೈಕಾಲ ಆಡಿಸ್ಲಿಕ್ಕೆ ಶುರು ಮಾಡಿತು, ಇದಕ್ಕೆ 500 ರೂಪಾಯಿ ಅಂತ ಹೇಳಿದಂತೆ. ರಾಜನು ಕೇಳ್ತಾನೆ, ಇದರ ಅರ್ಥ ಇನ್ನೂ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗತ್ತಾ ನಿನಗೆ? ಶಿಲ್ಪಿ ಹೇಳ್ತಾನಂತೆ, ಕೆಲವರು ಲೋಕದಲ್ಲಿ ಜನರಿರ್ತಾರೆ, ಅವರು ಈ ಕಡೆ ಕಿವಿಯಲ್ಲಿ ಕೇಳಿಸಿ ಈ ಕಡೆ ಕಿವಿಯಲ್ಲಿ ಬಿಡ್ತಾರೆ, ಅವರು ಕೆಳಮಟ್ಟದ ಜನರು. ಇನ್ನು ಮಧ್ಯಮ ವರ್ಗದ ಜನರು ಇರ್ತಾರೆ, ಕೇಳಿಸಿಕೊಂಡು ಇನ್ನೊಬ್ಬರಿಗೆ ಉಪನ್ಯಾಸ ಕೊಡ್ತಾರೆ, ಅವರು ಮಧ್ಯಮರು. ಶ್ರೇಷ್ಠರು, ಉತ್ತಮರು ಯಾರು ಅಂದ್ರೆ ಕೇಳಿಸಿಕೊಂಡು ತಮ್ಮ ಹೃದಯದಲ್ಲಿ ಇಳಿಸಿಕೊಂಡು ಜೀವನದಲ್ಲಿ ಆಚರಣೆಗೆ ತರ್ತಾರೆ. ಕೈಕಾಲ ಆಡೋದಂದ್ರೆ ಏನರ್ಥ? ಕ್ರಿಯಾತ್ಮಕವಾಗಿ ಆಚರಣೆಯಲ್ಲಿ ಅದನ್ನು ತರತಕ್ಕಂಥದ್ದೇ ಇದು 3ನೇ ಬೊಂಬೆ, ಇದಕ್ಕೆ 500 ರೂಪಾಯಿ ಅಂತ ಹೇಳಿದಂತ. ಇದಕ್ಕೆ ಶೃಣು, ಆಲಿಸು ಎನ್ನುವ ಶಬ್ದಕ್ಕೆ ಅರ್ಥ ಏನು? ಸರಿಯಾಗಿ ಕೇಳಿಸಿಕೊಂಡು ಮನನ ಮಾಡಿ ನಿಧಿಧ್ಯಾಸನ ಮಾಡಬೇಕು. ಕೇಳಿಸಿಕೊಳ್ಳುವುದೇ ಸರಿಯಾಗಲಿಲ್ಲ ಅಂದ್ರೆ ಮನನ ಹೇಗಾಗತ್ತೆ? ಮನನವೇ ಆಗ್ಲಿಲ್ಲ ಅಂದ್ರೆ ಆಚರಣೆಯಲ್ಲಿ ಹೇಗೆ ಬರುತ್ತೆ? ಆದ್ರಿಂದ ಸಾಧನೆಯ ಮೊದಲ ಹೆಜ್ಜೆ ಸರಿಯಾಗಿ ಕೇಳಿಸಿಕೊಳ್ಳಬೇಕು, ಏಕಾಗ್ರತೆಯಿಂದ ಕೇಳಿಸಿಕೊಳ್ಳಬೇಕು. ಅದಕ್ಕೆ ಭಗವಂತ ಶೃಣು ಅಂತ ಹೇಳಿದ್ದಾನೆ. ಕರ್ಮಯೋಗದ ವಿಚಾರವನ್ನು ತಿಳಿಸುತ್ತೇನೆ, ಕೇಳಿಸಿಕೊ. ಕರ್ಮಯೋಗದ ವಿಶೇಷತೆ ಏನಪ್ಪಾ? ಅದನ್ನು ಕೇಳಿಸಿಕೊಳ್ಳುವುದರಿಂದ ಏನ್ ಪ್ರಯೋಜನ ಅಂದ್ರೆ, ಯಯಾ ಯುಕ್ತ ಯಯಾ ಬುದ್ಧಿಯ ಯುಕ್ತ ಕರ್ಮಬಂಧಂ ಪ್ರಹಾಸ್ಯಸಿ. ಯಾವ ಕರ್ಮಯೋಗದ ಬುದ್ಧಿಯಿಂದ, ಜ್ಞಾನದಿಂದ ನಿಷ್ಠನಾಗುತ್ತೀಯೋ, ಬದುಕ್ತೀಯೋ, ಅದರಿಂದ ನಿನ್ನ ಕರ್ಮ ಬಂಧ ಅನ್ನೋದು ಬಿಡುಗಡೆಯಾಗತ್ತೆ ಅಂತ ಹೇಳ್ತಾನೆ. ಕರ್ಮಯೋಗದ ಭಾವನೆಯಿಂದ ನೀನು ಬದುಕಿದಾಗ ನೀನು ಕರ್ಮ ಬಂಧನವನ್ನ ಬಿಡುಗಡೆ ಮಾಡಿಕೊಳ್ತೀಯ. ಅದೇ ಇದರ ಪ್ರಯೋಜನ ಎಂಬುದಾಗಿ ಹೇಳ್ತಾನೆ. ಕರ್ಮ ಬಂಧನ ಅಂತ ಹೇಳಿದ್ರಿ ಏನು? ಬಂಧನ ಅಂತ ಸಾಮಾನ್ಯವಾಗಿ ಬಳಸ್ತೇವೆ ನಾವು, ಬಂಧನ ಮೋಕ್ಷ. ಅದರ ಸರಿಯಾದ ಶಬ್ದ ಕರ್ಮ ಬಂಧನ ಅಂತ. ಬದ್ನ ಕಟ್ಟೋದು ಅಂತ ಅರ್ಥ. ಬಂಧನ ಅನ್ನೋ ಶಬ್ದಕ್ಕೆ ಅರ್ಥ ಕಟ್ಟೋದು ಅಂತ. ಅದಕ್ಕೆ ಬಂಧು ಅನ್ನೋ ಶಬ್ದ ಇದೆ ನೋಡಿ, ಬಂಧು ಬಳಗ ಅಂತ ಹೇಳುವಾಗ, ಬಂಧು ಅಂದ್ರೆ ಬದ್ನಾತಿ ಇತಿ ಬಂಧು, ಸ್ನೇಹದಿಂದ ಪ್ರೇಮದಿಂದ ನಮ್ಮನ್ನ ಬಂಧಿಸೋದ್ರಿಂದ ಅವರನ್ನ ಬಂಧುಗಳು ಅಂತ ಕರೀತಾರೆ. ಈ ಸ್ನೇಹ ಅನ್ನೋದು ಶಬ್ದಕ್ಕೋದೇ ಅರ್ಥ. ಸ್ನೇಹಿತ ಅಂತಂದ್ರೆ ಸ್ನೇಹ ಧಾತುವಿಗೆ ಅಂಟುವಿಕೆ ಅಂತ ಅರ್ಥ, ಜಿಗುಟು ಅಂಟು. ಆ ರೀತಿ ಅವರಿಬ್ಬರು ಸೇರಿಕೊಂಡಿದ್ದಾರೆ ಎಂಬರ್ಥದಿಂದ ಸ್ನೇಹ. ಬಂಧು ಅನ್ನೋ ಶಬ್ದಕ್ಕೂ ಕಟ್ಟಲ್ಪಟ್ಟಿದ್ದಾರೆ ಅಂತ ಬಂಧು. ಬಂಧನ ಅಂದ್ರೂ ಹಾಗೇನೆ, ನಮ್ಗೆ ಕಟ್ಟ ಹಾಕಿದ್ದಾರೆ ಅಂತ.
ಬರೀ ಬಂಧನ ಅಂದ ತಕ್ಷಣ ಮನಸ್ಸಲ್ಲಿ ಪ್ರಶ್ನೆ ಬರ್ತದೆ, ಯಾರು ಕಟ್ ಹಾಕಿದ್ದಾರೆ ಸ್ವಾಮಿ? ಎಲ್ಲಿ ಕೈ ಕಟ್ಟಿಲ್ಲ, ಕಾಲಿ ಕಟ್ಟಿಲ್ಲ, ಆರಾಮಾಗಿ ಸ್ವತಂತ್ರವಾಗಿ ಓಡಾಟ ಮಾಡಿಕೊಂಡು ಆರಾಮಾಗಿದ್ದೇನಲ್ಲ ಅಂತ. ಅದಕ್ಕೆ ಸರಿಯಾದ ಶಬ್ದ ಕರ್ಮ ಬಂಧನವಾಗಿದೆ ನಮಗೆ. ಹಾಗಂದ್ರೆ ಕರ್ಮ ಬಂಧನ ಅಂದ್ರೆ, ಕರ್ಮ ಬಂಧನ ಅಂದ್ರೆ ಕರ್ಮ ಪ್ರಪಂಚದಲ್ಲಿ ನಾವು ಮುಳುಗಿದ್ದೇವೆ ಅಂತ ಅರ್ಥ. ಇದು ಇನ್ನು ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಮನುಷ್ಯ ಕರ್ಮ ಮಾಡುವುದು ಯಾಕೆ, ಕೆಲಸ ಮಾಡುವುದು ಯಾಕೆ? ಆಸೆಯಿಂದ ಕರ್ಮವನ್ನು ಮಾಡ್ತಾನೆ, ಕಾಮ ಅಂತ ಹೇಳ್ತಾರೆ. ಆಸೆಯ ಉತ್ಪತ್ತಿ ಆದ್ರೆ ಅದು ಕೆಲಸ ಮಾಡುವಂತೆ ಪ್ರೇರಣೆ ಉಂಟು ಮಾಡುತ್ತೆ. ಕೆಲಸ ಮಾಡಿದ ಮೇಲೆ ಫಲ ಪ್ರಾಪ್ತಿ ಆಗುತ್ತೆ ನಮಗೆ. ಅದು ಸುಖವೋ ದುಃಖವೋ ಅಂತಿಮ ಪರ್ಯವಸಾನ ಅಲ್ವಾ? ನಾವು ಆಗ ನೋಡಿದ್ದೆವು, ಲಾಭ ಲಾಭ ಜಯ ಜಯ, ಕೊನೆಗೆ ಸುಖ ದುಃಖ. ಈ ಸುಖ ದುಃಖಾತ್ಮಕವಾದ ಫಲ ನಮಗೆ ಸಿಗ್ತದೆ. ಆ ಫಲವನ್ನು ನಾವು ಭೋಗಿಸ್ತೇವೆ. ಭೋಗಿಸಿದಾಗ ಅದು ಮನಸ್ಸಲ್ಲಿ ಸಂಸ್ಕಾರವಾಗ್ತದೆ. ವಾಸನೆ ಅಂತಲೂ ಕರೀತಾರೆ. ಸಂಸ್ಕಾರವಾಗಿ ಮನಸ್ಸಿನ ಒಳಗಡೆ ಕುಳಿತುಕೊಳ್ತದೆ. ಆ ಸಂಸ್ಕಾರವೇ ಮತ್ತೆ ಆಸೆಗಳನ್ನು ಹುಟ್ಟಿಸ್ತದೆ ಮನಸ್ಸಲ್ಲಿ. ಆಸೆ ಬಂದ ತಕ್ಷಣ ಮತ್ತೆ ಪುನಃ ಕೆಲಸ ಮಾಡ್ಲಿಕ್ಕೆ ತೊಡಗ್ತೇವೆ ನಾವು. ಕೆಲಸ ಮಾಡಿದ ಮೇಲೆ ಮತ್ತೆ ಫಲವನ್ನು ಅನುಭವಿಸ್ತೇವೆ, ಮತ್ತೆ ಸಂಸ್ಕಾರವಾಗ್ತದೆ, ಮತ್ತೆ ಆಸೆಗಳು ಬರುತ್ತೆ. ಈ ಚಕ್ರ ಇದೆಯಲ್ಲ, ಕಾಮ ಕರ್ಮ, ಕರ್ಮಫಲ, ಕರ್ಮಫಲ ಭೋಗ, ಸಂಸ್ಕಾರ, ಕಾಮ ಕರ್ಮ, ಕರ್ಮಫಲ ಭೋಗ, ಸಂಸ್ಕಾರ. ಈ ಚಕ್ರಕ್ಕೆ ಹೆಸರು ಕರ್ಮ ಬಂಧನ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಚಕ್ರದಲ್ಲಿಯೇ ಇರುವುದು. ಹುಟ್ಟಿನಿಂದ ಸಾಯುವ ತನಕ ಆಸೆಗಳನ್ನ ಪೂರೈಸಿಕೊಳ್ಳೋದು, ಹೊಸ ಹೊಸ ಆಸೆಗಳು ಸೃಷ್ಟಿಯಾಗುತ್ತಾ ಇರ್ತವೆ, ಮತ್ತೆ ಪೂರೈಸಿಕೊಳ್ಳೋದು, ಇನ್ನು ಹೊಸ ಆಸೆಗಳು ಸೃಷ್ಟಿಯಾಗುತ್ತೆ, ಕೊನೆಯೇ ಇಲ್ಲ ನೋಡಿ. ಅದಕ್ಕೆ ಯಾರೂ ಕೂಡ ನನ್ನ ಕರ್ಮಗಳೆಲ್ಲ ಮುಗೀತು ಅಂತ ಹೇಳೋರು ಇದ್ದಾರ? ಮಾಡೋದೆಲ್ಲ ಮಾಡ್ಬಿಟ್ಟೆ ಕೃತಕೃತ್ಯನಾದೆ ಅಂತ ಹೇಳ್ತಾರೆ? ಯಾರು ಇಲ್ಲ. ಮಾಡೋದು ಮುಗಿಯೋದೇ ಇಲ್ಲ ಅವರಿಗೆ. ಅದಕ್ಕೆ ಕರ್ಮ ಬಂಧನ. ಯಾಕೆ ಮಾಡೋದು ಮುಗಿಯೋದಿಲ್ಲ? ಆಸೆಗಳು ಮುಗುದಿಲ್ಲ. ಆಸೆಗಳು ಯಾಕೆ ಮುಗುದಿಲ್ಲ? ಸಂಸ್ಕಾರದಲ್ಲಿ ಲೇಷವಾಗಿ ಕುಳಿತುಕೊಂಡಿದೆ. ಅದು ಎಲ್ಲಿ ತನಕ ಸಂಸ್ಕಾರದಲ್ಲಿ ಇರ್ತದೋ, ವಾಸನೆಯಾಗಿ ಉಳಿದಿರ್ತದೋ, ಅದು ಆಸೆಗಳನ್ನು ಹುಟ್ಟಿಸ್ತಾನೆ ಇರ್ತದೆ. ವಾಸನೆಗಳು ಹೇಗೆ ಸೃಷ್ಟಿ ಆಯ್ತು? ಕರ್ಮಫಲ ಭೋಗ ಮಾಡ್ತಾ ಇರೋ ತನಕ ವಾಸನೆಗಳಿರುತ್ತೆ. ಇದು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರೋದ್ರಿಂದ ನಮ್ಮ ಕರ್ಮ ಮುಗಿಯೋದೇ ಇಲ್ಲ ಕೊನೆಯ ತನಕ. ಪುತ್ತೂರು ಅಜ್ಜ ಅಂತ ಒಬ್ರು ಸಂತರಿದ್ರು, ಮಂಗಳೂರಿನ ಹತ್ರ ಪುತ್ತೂರು ಅಂತಾನೆ. ಅವಾಗ ನಾನು ಹೋಗ್ತಾ ಇದ್ದೆ ಅವ್ರ ಹತ್ರ. ಅವರು ಒಂದು ಘಟನೆ ಹೇಳ್ತಾ ಇದ್ರು. ಒಬ್ಬ ವ್ಯಕ್ತಿ ಅವ್ರ ಹತ್ರ ಬಂದ್ಬಿಟ್ಟು, ಮನೇಲೆಲ್ಲೋ ಗಲಾಟೆ ಮಾಡ್ಕೊಂಡು ಬಂದಿದ್ದ, ಬೇಜಾರಾಗಿ ಬಂದು, ಅಜ್ಜ ಸನ್ಯಾಸ ತಕ್ಕೊಂಡ್ ಬಿಡ್ತೇನೆ, ಸಾಕಾಗಿದೆ, ಮನೆ ಮಠ ಸಂಸಾರ ಎಲ್ಲ ಬೇಜಾರು ಬಂದ್ಬಿಟ್ಟಿದೆ, ನಾನು ಸೇರ್ಕೊಂಡ್ ಬಿಡ್ತೇನೆ ನಿಮ್ಮ ಆಶ್ರಮಕ್ಕೆ ಅಂತ ಹೇಳಿದ್ರಂತೆ. ಅಜ್ಜನಿಗೆ ಗೊತ್ತಿದೆ ಇದೆಲ್ಲ ತಾತ್ಕಾಲಿಕ ಅಂತ. ಸರಿ ಹೋದ್ಮೇಲೆ ಮತ್ತೆ ಮರಿತಾನೆ ಆತ, ಮತ್ತೆ ಇನ್ನೂ ಹೊಸ ಏನೇನು ಆಸೆಗಳು ಬರ್ತದೆ. ಆದ್ರಿಂದ ಅಜ್ಜ ಹೇಳಿದ್ರಂತೆ, ಒಂದು ಕೆಲಸ ಮಾಡೋ, ಈಗಲೇ ನಿನಗೆ ಕುಟೀರ ಕೊಟ್ಟು ಬಿಡ್ತೇನೆ, ಮೇಲ್ಗಡೆ ಹೋಗಿ ಉಳ್ಕೊಂಡ್ ಬಿಡು ಅಂದ್ರಂತೆ. ಗೊತ್ತಿತ್ತು ಅಜ್ಜನಿಗೆ, ಅವನು ಒಪ್ಪಲ್ಲ ಅಂತ. ಅವ್ರು ಹೇಳಿದಂತೆ, ಸ್ವಲ್ಪ ದಿನ ನಂಗೆ ಸಮಯ ಕೊಡಿ, ವ್ಯವಹಾರ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು, ಜವಾಬ್ದಾರಿ ಎಲ್ಲ ಕಂಪ್ಲೀಟ್ ಮಾಡಿ ಬಂದ್ಬಿಡ್ತೇನೆ, ಮತ್ತೆ ಹೋಗಲ್ಲ ನಾನು ಅಂತ ಹೇಳಿದ್ನಂತೆ. ಓ ಹಾಗೋ, ಸರಿ ಹೋಗು, ನಿಂದು ಏನ್ ಕೆಲಸ ಇದೆ ಹಾಗಾದ್ರೆ? ಮಗನ ಮದುವೆ ಒಂದು ಮುಗಿಸಿ ಬರ್ತೇನೆ ಅನ್ನಂತೆ. ಮಗನ ಮದುವೆ ಮುಗಿಸಿದ ಮೇಲೆ ಜವಾಬ್ದಾರಿ ಮುಗೀತು ಅಂತ ನಾವು ಲೆಕ್ಕ. ಸರಿ, ಮಗನ ಮದುವೆಗೆ ಇವ್ರು ಪುತ್ತೂರು ಅಜ್ಜನೇ ಹೋಗಿದ್ರತ್ತೆ. ಆ ಮದುವೆ ಕಾರ್ಯಕ್ರಮ ಎಲ್ಲ ಮುಗಿಯುವಲ್ಲರಿಗಲ್ಲೇ ಕುಳಿತುಕೊಂಡು, ಬಾ ಈಗ ಹೊರಟು ಬಾ, ಕುಟೀರಕ್ಕೆ ಹೋಗಿ ತಪಸ್ ಮಾಡುವಂತೆ ಬಾ ಅಂತ ಕರೆದ್ರಂತೆ. ಅವನು ಹೇಳಿದ್ನಂತೆ, ಅಜ್ಜ ಸ್ವಲ್ಪ ದಿನ ಸಮಯ ಕೊಡಿ, ಈ ಸಣ್ಣ ಪುಟ್ಟ ಈ ಮದುವೆ ಮುಗಿದ ಮೇಲೆ ವ್ಯವಹಾರಗಳ ಅದೆಲ್ಲ ಮುಗಿಸ್ಬಿಟ್ಟು ಬರ್ತೇನೆ ಅಂತ ಹೇಳಿ ಸಾಗ ಹಾಕಿದ್ನಂತೆ ಇವ್ರನ್ನ. ಅವ್ರು ಹೇಳ್ತಾರೆ, 16 ವರ್ಷ ಆಯ್ತು ಅವನು ಹೇಳಿ, ಇದುವರೆಗೂ ಬಂದಿಲ್ಲ ಸ್ವಾಮಿ ಅಂತ. ಅಂದ್ರೆ ಈ ಕರ್ಮ ಅನ್ನೋದು ಮುಗಿಯೋದೇ ಇಲ್ಲ ಅಂತ. ಅದಕ್ಕೆ ಕರ್ಮ ಬಂಧನ. ಎಷ್ಟರವರೆಗೆ ಅಂದ್ರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಮುಂದಿನ ಜನ್ಮಕ್ಕೆ ಕಾರಣ ಆಗತ್ತೆ ಈ ಕರ್ಮಗಳು, ಆಗಾಮಿ ಕರ್ಮ ಅಂತ ಹೇಳ್ತಾರೆ. ಆದ್ರಿಂದ ಈ ಕರ್ಮ ಬಂಧನವನ್ನ ಕಳಚಿಕೊಳ್ಳುವುದಕ್ಕೆ ಹೆಸರು ಮೋಕ್ಷ.
ಹೇಗೆ ಸ್ವಾಮಿ ಕರ್ಮಬಂಧನ ಕಳಚಿಕೊಳ್ಳೋದು? ಅದಕ್ಕೆ ಮೂಲಕ್ಕೆ ಹೋಗಬೇಕು. ಇದೆಲ್ಲ ಸಮಸ್ಯೆಗಳ ಮೂಲ ಅವಿದ್ಯೆ ಅಥವಾ ಅಜ್ಞಾನ ಅಂತ ಹೇಳ್ತಾರೆ. ಆತ್ಮನ ಅಜ್ಞಾನ, ಸ್ವರೂಪದ ಅಜ್ಞಾನದಿಂದ ದೇಹಾದಗಳಲ್ಲಿ ನಮಗೆ ತಾದಾತ್ಮ್ಯ ಬಂದು ಈ ಚಕ್ರ ಆರಂಭ ಆಗಿದೆ. ಯಾವಾಗ ಅಜ್ಞಾನ ಆವರಣ ನಿವೃತ್ತಿ ಆಗ್ತದೋ, ಸ್ವರೂಪ ನಿಷ್ಠೆ ಪ್ರಾಪ್ತಿ ಆಗುತ್ತೋ, ಅಜ್ಞಾನದ ಬೀಜ ಹುರಿದು ಹೋಗುತ್ತೋ, ಆವಾಗ ಈ ಕರ್ಮ ಬಂಧನ ಕಳಚಿಕೊಡ್ತದೆ. ಸಾಕ್ಷಾತ್ ಸಾಧನೆ ಜ್ಞಾನವಾಗಿದ್ರೂ ಕೂಡ ಪರಂಪರೆಯಿಂದ ಕರ್ಮಯೋಗವೂ ಕೂಡ ಮೋಕ್ಷಕ್ಕೆ ಕಾರಣ ಆಗೋದ್ರಿಂದ ಭಗವಂತ ಏನ್ ಹೇಳ್ತಿದ್ದಾನೆ, ಆ ಕರ್ಮಯೋಗದ ಬುದ್ಧಿಯಿಂದ ನೀನು ಬದುಕಿದರೆ ಕರ್ಮ ಬಂಧನ ನಿಮಗೆ ಬಿಡುಗಡೆ ಆಗ್ತದೆ ಎಂಬುದಾಗಿ, ಮೋಕ್ಷಕ್ಕೆ ಸಾಧನ ಇದು ಕರ್ಮಯೋಗ, ಅದರ ಬಗ್ಗೆ ಹೇಳ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ, ಕೆಲವು ಶ್ಲೋಕದಲ್ಲಿ ಕರ್ಮಯೋಗದ ಮಹತ್ವವನ್ನು ವಿವರಿಸ್ತಾನೆ. ಕರ್ಮಯೋಗ ಅಂದ್ರೆ ಏನು ಎಂಬುದನ್ನ 47-48ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅಲ್ಲಿಯ ತನಕ ಕರ್ಮಯೋಗದ ಜ್ಯೇಷ್ಠತೆಯನ್ನ, ಶ್ರೇಷ್ಠತೆಯನ್ನ, ಮಹತ್ತರವಾದ ಸಾಧನೆ ಎಂಬುದಾಗಿ ತಿಳಿಸಿಕೊಡ್ತಾನೆ. 40ನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ವಿಷಯಗಳನ್ನ ಚಿಂತನೆ ಮಾಡೋದಕ್ಕಿಂತ ಮುಂಚೆ ಕರ್ಮ ಯೋಗ ಎಂದ್ರೆ ಏನು ಎಂಬುದಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ. ಕರ್ಮ ಅಂದ್ರೆ ನಾವು ಅಹಂಕಾರ ಪ್ರೇರಣೆಯಿಂದ ಮಾಡಿದಂತಹ ಕೆಲಸಗಳು. ಅಹಂಕಾರ ಬುದ್ಧಿಯಿಂದ, ನಾನು ಮಾಡುವವನು ಎನ್ನುವ ಬುದ್ಧಿಯಿಂದ ಮಾಡಿರತಕ್ಕಂತಹ ಕೆಲಸಗಳಿಗೆ ಕರ್ಮ ಅಂತ ಹೇಳ್ತಾರೆ. ಕರ್ತು ಈಪ್ಸಿತತಮಂ ಕರ್ಮ, ಕರ್ತಾನ ಇಚ್ಛೆಯಿಂದ ಉಂಟಾದಂತಹ ಕಾರ್ಯಗಳಿಗೆ ಹೆಸರು ಕರ್ಮ. ಹೀಗೆ ಯಾಕೆ ಹೇಳಬೇಕು ಅಂದ್ರೆ, ನಾವು ಮಲಮೂತ್ರ ವಿಸರ್ಜನೆ ಮಾಡೋದು, ಆಹಾರ ತಿನ್ನೋದು, ನಿದ್ದೆ ಮಾಡುವಂಥದ್ದು, ಉಸಿರಾಟ ನಡೆಯುವಂಥದ್ದು, ಇದೆಲ್ಲವೂ ಕರ್ಮ ಅಂತ ಹೇಳಲ್ಪಡಲ್ಲ. ಈ ಉದಾಹರಣೆಗೆ ಚಿಕ್ಕ ಮಗು ತನ್ನ ಚೇಷ್ಟೆಗಳನ್ನು ಮಾಡ್ತಾ ಇರುತ್ತೆ, ಮಗು ಮಾಡುವ ಚೇಷ್ಟೆಗೆ ಕರ್ಮ ಅಂತ ಕರೆಯಲ್ಲ. ನಿದ್ದೆಗಳಲ್ಲಿ, ಕನಸಿನಲ್ಲಿ ನಾವು ಕಾಲನ್ನ ಆ ಕಡೆ ಈ ಕಡೆ ಬಡಿಯಬಹುದು, ಇದನ್ನ ಕರ್ಮ ಅಂತ ಕರೆಯಲ್ಲ. ಅದಕ್ಕೆ ಇಂಗ್ಲಿಷ್ನಲ್ಲಿ ವಾಲಂಟರಿ ಆಕ್ಷನ್ಸ್, ಇನ್ವಾಲಂಟರಿ ಆಕ್ಷನ್ಸ್ ಅಂತ ಇರ್ತಾರೆ. ಮೂತ್ರ ವಿಸರ್ಜನೆ ಮಾಡುವುದು, ಬೆವರು ಬರುವುದು, ಉಸಿರಾಟ ಮಾಡೋದು, ಹೃದಯ ಬಡಿತ ಆಗೋದು, ಇದು ಯಾವುದೂ ಕ್ರಿಯೆಗಳು ಕೂಡ ನಮ್ಮ ಇಚ್ಛೆಯಿಂದ ಉಂಟಾದ ಕರ್ಮವಲ್ಲ, ಅನೈಚ್ಛಿಕವಾದ ಕರ್ಮ. ಅದನ್ನು ಕರ್ಮ ಎಂಬುದಾಗಿ ಕರೆಯುವುದಿಲ್ಲ, ಅದಕ್ಕೆ ಚೇಷ್ಟೆ ಅಂತ ಹೇಳ್ತಾರೆ. ಕರ್ಮ ಎಂದರೆ ಏನಿಲ್ಲಿ? ಇಚ್ಛೆಯಿಂದ ಪ್ರೇರಿತವಾಗಿ, ತಾನು ಮಾಡುವವನು ಎಂಬ ಇಚ್ಛೆಯಿಂದ ಪ್ರೇರಿತವಾಗಿ ಮಾಡಿದಂಥದ್ದು. ನಮ್ಮ ಹೆಚ್ಚಿನ ಕರ್ಮಗಳೆಲ್ಲ ಮಾತನಾಡೋದಿರ್ಬೋದು, ಹೋಗೋದಿರಬಹುದು, ನೋಡೋದಿರಬಹುದು, ಪಡೆಯೋದಿರಬಹುದು, ಎಲ್ಲ ಯೋಚನೆಗಳು ಅಹಂ ಪ್ರಧಾನವಾಗಿಯೇ ಇರುತ್ತೆ. ಹೆಚ್ಚಿನ ಯೋಚನೆಗಳು ಅಹಂ ಇಲ್ಲ ಅಂದ್ರೆ ಯೋಚನೆಯೇ ಇರಲ್ಲ ಅಲ್ಲಿ. ಅದರಿಂದ ಅಹಂಕಾರವೇ ಮೂಲ ಪ್ರಧಾನವಾದ ವ್ಯಕ್ತಿ ಕರ್ಮ ಮಾಡೋದಕ್ಕೆ. ಅಹಂಕಾರ ಮತ್ತು ಅವನ ಇಚ್ಛೆ, ಅಹಂಕಾರದ ಇಚ್ಛೆ, ಈಗೋ ಅಂಡ್ ಈಗೋ ಸೆಂಟ್ರಿಕ್ ಡಿಸೈರ್ಸ್ ಅಂತ ಸ್ವಾಮಿ ಚಿನ್ಮಯಾನಂದರು ಕರೀತಾ ಇದ್ರು. ಈಗೋ ಮತ್ತು ಈಗೋ ಸೆಂಟ್ರಿಕ್ ಡಿಸೈರ್ ಇಂದ ಮಾಡಿರತಕ್ಕಂತಹ ಕಾರ್ಯಗಳೇನಿದೆ ಅವುಗಳಿಗೆ ಕರ್ಮ ಅಂತ ಕರೀತಾರೆ. ಈ ಕರ್ಮಗಳು ನಮ್ಮನ್ನ ಬಂಧಿಸ್ತವೆ. ಯಾಕಂದ್ರೆ ಡಿಸೈರ್ ಮೂಲದಿಂದ ಹುಟ್ಟಿರೋದ್ರಿಂದ, ಆಸೆಯ ಮೂಲದಿಂದ ಹುಟ್ಟಿರೋದ್ರಿಂದ. ಈ ಕರ್ಮ ಫಲವೇ ಹುಟ್ಟದ ಹಾಗೆ ಕರ್ಮ ಮಾಡುವಂತಹ ಒಂದು ಟೆಕ್ನಿಕ್ ಇದೆ, ಅದಕ್ಕೆ ಕರ್ಮ ಯೋಗ ಅಂತ ಹೇಳ್ತಾರೆ. ಯಾವ ದೃಷ್ಟಿಯಿಂದ, ಯಾವ ಬುದ್ಧಿಯಿಂದ, ಯಾವ ಆಟಿಟ್ಯೂಡ್ ಇಂದ ಕರ್ಮ ಮಾಡಿದರೆ ನಮಗೆ ಪಾಪವಾಗಲಿ ಪುಣ್ಯವಾಗಲಿ ಯಾವ ಫಲವೂ ಬರದೆ ನಮ್ಮ ಅಂತಃಕರಣ ಶುದ್ಧಿ ಆಗುತ್ತದೋ ಅಂತಹ ಒಂದು ವಿಶೇಷವಾದ ಕರ್ಮ ಶೈಲಿಗೆ ಕರ್ಮ ಯೋಗ ಅಂತ ಹೆಸರು. ಯೋಗ ಬುದ್ಧಿಯಿಂದ ಕರ್ಮ ಮಾಡುವುದು. ಈಗ ನಾವು ಮಾಡ್ತಾ ಇರೋದು ಅಹಂಕಾರದ ಬುದ್ಧಿಯಿಂದ ಕರ್ಮ ಮಾಡ್ತೇವೆ, ಅಥವಾ ಸ್ವಾರ್ಥ ಬುದ್ಧಿಯಿಂದ ಕರ್ಮ ಮಾಡ್ತೇವೆ. ಯೋಗ ಬುದ್ಧಿಯಿಂದ ಕರ್ಮ ಮಾಡಿದರೆ ಕರ್ಮಯೋಗ ಅಂತ ಹೆಸರು.
ಈ ಕರ್ಮ ಯೋಗದಿಂದ ಅಂತಃಕರಣ ಶುದ್ಧಿ ಆಗತ್ತೆ, ಪರಂಪರೆಯಿಂದ ಮೋಕ್ಷಕ್ಕೆ ಕಾರಣವಾಗತ್ತೆ. ಹಾಗಾದ್ರೆ ಇದು ಹೇಗೆ ಅಂದ್ರೆ, ನಾನು ಮಾಡುವವನು ಎನ್ನುವ ಪ್ರಜ್ಞೆಯನ್ನು ಶಿಥಿಲ ಮಾಡ್ಕೊಳ್ಬೇಕು. ಮತ್ತೆ ನಂಗೆ ಇಂಥದ್ದೇ ಫಲ ಬೇಕು ಎನ್ನುವ ಆಗ್ರಹವನ್ನು ಕೂಡ ಬಿಡಬೇಕು. ನಾನು ಮಾಡುವವನು ಎನ್ನುವ ಪ್ರಜ್ಞೆಯನ್ನ ಶಿಥಿಲ ಮಾಡಬೇಕು, ಇಂಥದ್ದೇ ಫಲ ಬೇಕು ಎನ್ನುವ ಆಗ್ರಹವನ್ನು ಬಿಡಬೇಕು. ಅಷ್ಟೇ ಸುಲಭ. ಈಗ ನಾವೇನ್ ಮಾಡ್ತಿದ್ದೇವೆ, ನಾನು ಮಾಡುವವನು, ಇಂಥ ಆಸೆಗಳು ನನಗಿದೆ, ಇದು ಪೂರೈಸಿಕೊಳ್ಬೇಕು, ಇಂಥದ್ದೇ ಫಲ ಬೇಕು, ಈ ಭಾವನೆಯಿಂದ ಮಾಡ್ತಿದ್ದೇವೆ. ಅದನ್ನು ಬಿಟ್ಟು ನಾನು ಮಾಡುವವನಲ್ಲ, ನಾನು ಭಗವಂತನ ಕೈಯಲ್ಲಿರತಕ್ಕಂಥ ಇನ್ಸ್ಟ್ರೂಮೆಂಟ್, ಅವನು ಮಾಡಿಸ್ತಾನೆ, ನಾನು ಅವನು ಕೊಟ್ಟ ಕರ್ತವ್ಯವನ್ನು ಮಾಡ್ತೇನೆ ಅಂತ ಮಾಡೋದು. ಮತ್ತೆ ಏನು ಬರ್ತದೋ ಅದು ಅವನ ಇಚ್ಛೆ, ಅವನ ಪ್ರಸಾದ ಅಂತ ಸ್ವೀಕಾರ ಮಾಡೋದು. ಇದಕ್ಕೆ ಹೆಸರು ಕರ್ಮ ಯೋಗ. ಇಲ್ಲಿ ಅಹಂಕಾರ ಶಿಥಿಲವಾಯಿತು. ಯಾಕೆ? ನಾನಲ್ಲ ಸ್ವಾಮಿ ಮಾಡುವವನು, ಭಗವಂತ ಮಾಡಿಸ್ತಾನೆ, ನಾನು ಮಾಡುವನು. ಐ ಮೀನ್ ಇನ್ಸ್ಟ್ರೂಮೆಂಟ್ ಇನ್ ಹಿಸ್ ಹ್ಯಾಂಡ್. ಭಗವಂತನ ಕೈಯಲ್ಲಿರುವ ಕೊಳಲು ಇದ್ದ ಹಾಗೆ ನಾನು ಖಾಲಿಯಾದಷ್ಟು ಭಗವಂತ ಊದುತ್ತಾನೆ. ಅವನೇನೋ ಒಂದಿಷ್ಟು ಜವಾಬ್ದಾರಿ ಕೊಟ್ಟಿದ್ದಾನೆ, ಅವನದೇ ಸೃಷ್ಟಿ, ಅವನದೇ ವಿಶ್ವ, ಅವನದೇ ಕುಟುಂಬ. ಆ ಕರ್ತವ್ಯವನ್ನ ಭಗವದ್ ಇಚ್ಛೆಯಂತೆ ನಾನು ಭಗವಂತನ ಪೂಜೆಯಂತ ಭಾವನೆಯಲ್ಲಿ ನಾನು ಮಾಡ್ತೇನೆ ಎಂದಾಗ ಅಹಂಕಾರ ಹೋಯ್ತು. ಇಷ್ಟು ದಿವಸ ಹೇಗಿತ್ತು? ನನ್ನ ಮನೆ, ನನ್ನ ಕುಟುಂಬ, ನಾನು ಇಂಥವನು, ನನ್ನ ಪದವಿ, ನನ್ನ ಪ್ರತಿಷ್ಠೆ, ಈ ನಾನು ಪ್ರಧಾನವಾಗಿತ್ತು. ಈಗ ಏನಾಯ್ತು? ನಂದೇನಿಲ್ಲ ಸ್ವಾಮಿ, ಎಲ್ಲವೂ ಅವನದೇ, ಸೃಷ್ಟಿ ಅವನದ್ದು, ಎಲ್ಲವೂ ಅವನದ್ದೇ. ಅವನು ಕೊಟ್ಟಿರೋ ವಸ್ತುಗಳಿಂದ ಈ ಕರ್ಮದ ಮೂಲಕವೇ ಅವನನ್ನು ಆರಾಧಿಸ್ತೇನೆ, ಅವನನ್ನು ಪೂಜಿಸ್ತೇನೆ. ಈಶ್ವರಾರ್ಪಣ ಬುದ್ಧಿ ಅಂತ ಹೇಳ್ತಾರೆ ಅದಕ್ಕೆ. ಇನ್ನೊಂದು, ಏನು ಬೇಕಾದ್ರೂ ಬರಲಿ, ನಾನು ಮಾಡಿರತಕ್ಕಂತಹ ಕರ್ಮದಿಂದ ಜಯವಾದ್ರೂ ಬರಲಿ, ಅಪಜಯವಾದ್ರೂ ಬರಲಿ, ಮಾನವಾದ್ರೂ ಆಗ್ಲಿ, ಅಪಮಾನವಾದ್ರೂ ಆಗ್ಲಿ, ಸುಖವಾದ್ರೂ ಆಗ್ಲಿ, ದುಃಖವಾದ್ರೂ ಆಗ್ಲಿ, ಅದು ಅವನಿಚ್ಛೆ, ಅವನ ಅನುಗ್ರಹ ಎಂಬಂತಹ ಸ್ವೀಕೃತಿಯ ಬುದ್ಧಿ, ಅಕ್ಸೆಪ್ಟೆನ್ಸ್, ಟೋಟಲ್ ಅಕ್ಸೆಪ್ಟೆನ್ಸ್ ಇನ್ ದ ಲೈಫ್, ಅದಕ್ಕೆ ಪ್ರಸಾದ ಬುದ್ಧಿ ಅಂತ ಹೇಳ್ತಾರೆ. ಪ್ರಸಾದ ಭಾವನೆಯಿಂದ ಬದುಕೋದು. ದೇವಸ್ಥಾನಗಳಿಗೋ ತೀರ್ಥಕ್ಷೇತ್ರಗಳಿಗೋ ಸಂತ ಮಹಾತ್ಮರ ಬಳಿಗೆ ಹೋದಾಗ ಅಲ್ಲಿ ಏನು ಪ್ರಸಾದ ಸಿಗ್ತದೆ ಕಣ್ಣಿಗೆ ಹೊತ್ಕೊಂಡು ಸ್ವೀಕಾರ ಮಾಡ್ತೇವೆ. ಯಾರು ಕೂಡ ಅಬ್ಜೆಕ್ಟ್ ಮಾಡಲ್ಲ. ಇಂಥದ್ದೇ ಪ್ರಸಾದ ಬೇಕು ಅಂತ ಆಗ್ರಹ ಇದೆಯಾ? ನಮಗಿಲ್ಲ. ಫಲವನ್ನ ಪ್ರಸಾದ ಬುದ್ಧಿಯಿಂದ ಸ್ವೀಕರಿಸಿದ್ರೆ ದಿಸ್ ಆಟಿಟ್ಯೂಡ್ ಈಸ್ ಕಾಲ್ಡ್ ಕರ್ಮ ಯೋಗ. ಯೋಗ ಬುದ್ಧಿಯಿಂದ ಕರ್ಮ ಮಾಡಿದೆವು. ಯೋಗ ಎಂಬ ಶಬ್ದಕ್ಕೆ ಏನರ್ಥ? ಪರಮಾತ್ಮನನ್ನು ಸೇರುವುದು ಅಂತ ಅರ್ಥ. ಪರಮಾತ್ಮನನ್ನ ಸೇರುವುದಕ್ಕಾಗಿ ನಾವು ಕರ್ಮವನ್ನ ಮಾಡಿದರೆ ಅದು ಕರ್ಮಯೋಗ. ಹೇಗ್ ಮಾಡೋದು? ಈಶ್ವರ ಶರಣಾಗತಿ ಬುದ್ಧಿ, ಪ್ರಸಾದ ಬುದ್ಧಿ. ಇದರಿಂದ ಏನಾಗ್ತದೆ ಅಂದ್ರೆ, ಕರ್ಮ ಫಲ ಅನ್ನುವಂಥದ್ದು ಸಂಸ್ಕಾರವಾಗಿ ಪರಿವರ್ತನೆ ಆಗೋಲ್ಲ. ಒಬ್ಬ ಕರ್ಮಯೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಸ್ವೀಕರಿಸಿದ ಹಾಗೆ ಜೀವನದ ಎಲ್ಲ ಫಲಗಳನ್ನು ಅನುಭವಿಸ್ತಾ ಇದ್ರೂ ಕೂಡ ಅದು ಸಂಸ್ಕಾರ ಶೇಷವಾಗಿ ಒಳಗಡೆ ಉಳ್ಕೊಳ್ಳಲ್ಲ. ಯಾಕೆ? ಭೋಕ್ತೃತ್ವ ಭಾವ ಇಲ್ಲ ಅವನಿಗೆ. ಮತ್ತೆ ಕರ್ಮ ಮಾಡುವಾಗ ರಾಗದ್ವೇಷಗಳಿಗೆ ಒಳಗಾಗದೆ ಸಮತ್ವ ಬುದ್ಧಿ ಇಟ್ಕೊಂಡಿರ್ತಾನೆ. ಯಾಕೆ? ಈಶ್ವರನ ಪೂಜೆಯಂತೆ ಮಾಡ್ತಾನೆ. ಆದ್ರಿಂದ ಶೇಷ ಕರ್ಮಗಳು ನಾಶ ಆಗುತ್ತೆ. ಹೊಸ ಕರ್ಮವು ವಾಸನೆಯಾಗಿ ಅಂಟುಕೊಳ್ಳೋದಿಲ್ಲ. ಇರುವ ಕರ್ಮಗಳ ವಾಸನೆಗಳೆಲ್ಲವೂ ಖಾಲಿ ಆಗುತ್ತೆ. ಅಂತಃಕರಣ ಶುದ್ಧಿ ಆಗ್ತಾ ಬರುತ್ತೆ. ಮನಸ್ಸು ಸಮಾಧಾನವನ್ನು ಪಡೀತಾ ಬರುತ್ತೆ. ಇದಕ್ಕೆ ಚಿತ್ತಶುದ್ಧಿ ಅಂತ ಅರ್ಥ. ಮುಂದಿನ ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಇದರ ಚಿಂತನೆ ಬರ್ತದೆ. ಎಷ್ಟು ಸಂಕ್ಷಿಪ್ತವಾಗಿ ತಿಳಿದುಕೊಂಡ್ರೆ, ಸಂಕಲ್ಪ ಇಲ್ಲದೆ, ಅಪೇಕ್ಷೆ ಇಲ್ಲದೆ, ನಿಶ್ಚಿತವಾದಂತಹ ಕರ್ಮ ಫಲದ ಬಗ್ಗೆ ಆಗ್ರಹ ಇಲ್ಲದೆ, ಕರ್ಮ ಫಲದ ಬಗ್ಗೆ ಚಿಂತನೆ ಇರ್ತದೆ, ಆಗ್ರಹ ಇರಲ್ಲ. ಈ ರೀತಿ ಮಾಡಿದರೆ ಕರ್ಮ ಯೋಗ ಅಂತ ಹೇಳ್ತಾರೆ. ಭಗವಂತ ಹೇಳ್ತಾನೆ, ಈ ರೀತಿ ಕರ್ಮಯೋಗವನ್ನ ಮಾಡಿದರೆ ನ ಇಹ ಅಭಿಕ್ರಮನಾಶೋಸ್ತಿ. ಅಭಿಕ್ರಮ ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ಅಂತ. ಪ್ರತ್ಯವಾಯೋ ನ ವಿದ್ಯತೆ. ಈ ಕರ್ಮಯೋಗದಲ್ಲಿ ಪ್ರತ್ಯವಾಯ ದೋಷ ಅಂತ ಇಲ್ಲ, ಸೈಡ್ ಇಫೆಕ್ಟ್ ಇಲ್ಲ, ಪಾಪ ಇಲ್ಲ ಅಂತ ಅರ್ಥ. ಮತ್ತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಅಸ್ಯ ಧರ್ಮಸ್ಯ ಸ್ವಲ್ಪಮಪಿ,
ಸ್ವಲ್ಪವೇ ಆಚರಣೆ ಮಾಡಿದರೂ ಕೂಡ ದೊಡ್ಡ ಕಷ್ಟದಿಂದ ಇದು ನಮ್ಮನ್ನು ಪಾರು ಮಾಡುತ್ತೆ ಅಂತ 3 ಮುಖ್ಯ ಪ್ರಯೋಜನವನ್ನ ಕೊಡ್ತಿದ್ದಾನೆ ಕರ್ಮಯೋಗದಿಂದ ಆಗ್ತಕ್ಕಂಥ ಲಾಭ. ಮೊದಲನೇದು, ಯೋಗ ಬುದ್ಧಿಯಿಂದ ಕರ್ಮ ಮಾಡಿದ್ದು ಯಾವುದೂ ವೇಸ್ಟ್ ಅಲ್ಲ, ನಷ್ಟ ಆಗಲ್ಲ. ಇದಕ್ಕೆ ಒಂದು ದೃಷ್ಟಾಂತ ಕೊಟ್ಟರೆ ಅರ್ಥ ಆಗತ್ತೆ. ಈಗ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಕರ್ಮದ ದೃಷ್ಟಿಯಿಂದಲೂ ಮಾಡಬಹುದು, ಯೋಗದ ದೃಷ್ಟಿಯಿಂದಲೂ ಮಾಡಬಹುದು. ಬರೀ ಕರ್ಮಿ ಆಗಿದ್ರೆ ಸಕಾಮ ಕರ್ಮಿ ಅಂತ ಹೇಳ್ತಾರೆ. ಆ ಸಕಾಮ ಕರ್ಮಿ ಸಂಕಲ್ಪ ಇಟ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾನೆ. ನನಗೆ ಅರ್ಥ ಪ್ರಾಪ್ತಿ ಆಗಬೇಕು, ಅಥವಾ ಇನ್ನೇನು ಹೆಸರು ಕೀರ್ತಿ ಸಿಗಬೇಕು, ಕಷ್ಟ ದೂರ ಆಗಬೇಕು, ಏನೋ ಒಂದು ಸಂಕಲ್ಪ ಇದೆ ಅವನ ಮನಸ್ಸಲ್ಲಿ. ಋಣರೋಗಾದಿ ದಾರಿದ್ರ್ಯ ಪಾಪಕ್ಷುದ ಅಪಮೃತ್ಯವ ಭಯಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದಾ ಅಂತ ಹೇಳಿದ ಹಾಗೆ ಅನೇಕ ಸಂಕಲ್ಪಗಳು ಇರ್ತವೆ. ಆ ಸಂಕಲ್ಪಗಳಿಗೆ ಅನುಸಾರವಾಗಿ ಆಯಾ ದೇವತೆಗಳಿಗೆ ಇಷ್ಟು ಮಂತ್ರಗಳಿಂದ ಅನುಷ್ಠಾನ ಮಾಡಬೇಕು ಅಂತ ಅನುಷ್ಠಾನ ವಿಧಿ ಇರುತ್ತದೆ. ಆ ಪ್ರಕಾರವಾಗಿ ಅವನು 11 ಬಾರಿ ವಿಷ್ಣು ಸಹಸ್ರನಾಮವನ್ನ ಹೇಳ್ತಾ, ದೇವರಿಗೆ ಪೂಜೆ ಮಾಡ್ತಾ, ಈ ನೈವೇದ್ಯವನ್ನ ಕೊಡ್ತಾ ಆಚರಣೆ ಮಾಡಿದ್ರೆ ಇವನ ಸಮಸ್ಯೆ ಪರಿಹಾರ ಆಗ್ತದೆ ಅಥವಾ ಇಂಥ ಲಾಭ ಆಗ್ತದೆ ಎಂಬುದಾಗಿ ಸಕಾಮ ಕರ್ಮವನ್ನು ಹೇಳಿದ್ದಾರೆ. ಆದ್ರೂ ಫಲ ಸಿಗ್ಬೇಕಾದ್ರೆ ಆ ವಿಧಿ ವಿಧಾನಗಳ ಪ್ರಕಾರ ಅವನು ಮಾಡಿ ಮುಗಿಸಿದ್ರೆ ಮಾತ್ರವೇ ಅವನು ಏನು ಸಂಕಲ್ಪ ಮಾಡಿದ್ನೋ ಆರಂಭದಲ್ಲಿ ಅದ್ರ ಫಲ ಸಿಗುತ್ತೆ. ಒಂದೊಮ್ಮೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟ ಅಥವಾ ಸರಿಯಾಗಿ ಆಚರಣೆ ಮಾಡಲಿಲ್ಲ, ವಿಧಿವಿಧಾನಗಳಲ್ಲಿ ದೋಷ ಆಯ್ತು, ಆವಾಗ ಇಚ್ಛಿತ ಸಂಕಲ್ಪಗಳು ಪೂರ್ತಿ ಆಗಲ್ಲ. ಆದ್ರೆ ಕರ್ಮಯೋಗದಲ್ಲಿ ಹಾಗಲ್ಲ. ನೀವು ಯೋಗ ಬುದ್ಧಿಯಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಾಗ ಏನ್ ಮಾಡ್ತೀರಿ? ಹೇ ಪರಮಾತ್ಮ, ನನ್ನ ಮನಸ್ಸನ್ನು ಶುದ್ಧ ಮಾಡು, ನಿನ್ನ ಸಂತೋಷಕ್ಕಾಗಿ ನಾನು ಇದನ್ನು ಮಾಡ್ತಿದ್ದೇನೆ ಅಷ್ಟೇ, ಇನ್ಯಾವ ಸಂಕಲ್ಪಗಳು ಇರಲ್ಲ. ಭಗವಂತನಿಗೆ ಪ್ರೀತ್ಯರ್ಥವಾಗಿ ಮತ್ತೆ ನಮ್ಮ ಮನಸ್ಸು ಶುದ್ಧವಾಗಲಿ ಎಂಬಂತಹ ಒಂದು ದೃಷ್ಟಿಯನ್ನಿಟ್ಟುಕೊಂಡು, ಅದು ಸಂಕಲ್ಪ ಮಾಡಲೇಬೇಕನ್ನೋ ಆಗ್ರಹ ಏನಿಲ್ಲ, ಸಂಕಲ್ಪ ಇಲ್ಲದಿದ್ರೂ ಕೂಡ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿಬಿಟ್ರೆ ಸಾಕಾಗ್ತದೆ. ಆದ್ರೂ ಸಂಕಲ್ಪ ಮಾಡುವ ಕ್ರಮ ಇದೆ ಶಾಸ್ತ್ರಗಳಲ್ಲಿ. ಅವು ನಿಷ್ಕಾಮ ಸಂಕಲ್ಪ, ಮಮೋಪಾತ್ತು ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎಂಬುದಾಗಿ ಮಾಡ್ತಾನೆ ಕರ್ಮಯೋಗಿ. ಕರ್ಮಯೋಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಾಗ ಏನೋ ಒಂದು ಅಡ್ಡಿಯಿಂದ ಒಂದು 20 ಶ್ಲೋಕಗಳನ್ನಷ್ಟೇ ಹೇಳ್ದ ಅಂತ ಇಟ್ಕೊಳ್ಳ, ಅಥವಾ 200 ನಾಮಗಳಷ್ಟೇ ಹೇಳಲಿಕ್ಕೆ ಸಾಧ್ಯ ಆಯ್ತು. ಇವನದು ವೇಸ್ಟ್ ಆಗ್ತದೋ? ಇಲ್ಲ. ನಿಷ್ಕಾಮ ಭಾವನೆಯಿಂದ ಮಾಡಿದಂತ ಸಾಧನೆ ಸ್ವಲ್ಪವೇ ಆಗಿದ್ರೂ ಕೂಡ ಅದು ವ್ಯರ್ಥವಾಗಲ್ಲ ಅಂತ ಹೇಳ್ತಾರೆ. ನ ಇಹ ಅಭಿಕ್ರಮ ನಾಶೋ ಅಸ್ತಿ. ಇಹ ಅಂದ್ರೆ ಕರ್ಮಯೋಗೆ. ಈ ಕರ್ಮಯೋಗದ ಸಾಧನೆಯಲ್ಲಿ ಮಾಡಿರುವ ಅಭಿಕ್ರಮ ಅಂದ್ರೆ ಪ್ರಯತ್ನ, ನಮ್ಮ ಎಫರ್ಟ್ ಏನಿದೆಯೋ ಅದು ವೇಸ್ಟ್ ಆಗಲ್ಲ. ಎಷ್ಟು ಮಾಡ್ತೇವೋ ಅಷ್ಟು ಫಲವನ್ನ ಕೊಡ್ತದೆ. ಅಂದ್ರೆ ಸಕಾಮ ಕರ್ಮದಲ್ಲಿ ಹಾಗಲ್ಲ, ಸರಿಯಾಗಿ ವಿಧಿವಿಧಾನಗಳಿಂದ ಪೂರ್ತಿ ಮಾಡಿದ ಮೇಲೆ ಫಲ ಸಿಗೋದು. ಆದ್ದರಿಂದ ಕರ್ಮಯೋಗದ ಒಂದು ಶ್ರೇಷ್ಠತೆ ಆಯ್ತು. ಎರಡನೇ ಶ್ರೇಷ್ಠತೆ ಪ್ರತ್ಯವಾಯೋನ ವಿದ್ಯತೆ. ಪ್ರತ್ಯವಾಯ ಅಂದ್ರೆ ಮಾಡುವ ಕರ್ಮವನ್ನ ಸರಿಯಾಗಿ ಮಾಡದೇ ಇದ್ದಾಗ ಪಾಪ ಉಂಟಾಗುತ್ತೆ. ದೋಷಯುಕ್ತವಾದಂತಹ ಉಚ್ಚಾರಣೆ, ದೋಷಯುಕ್ತವಾದಂತಹ ದ್ರವ್ಯ, ದೋಷಯುಕ್ತವಾದಂತಹ ಏನು ಅನುಷ್ಠಾನದ ಕ್ರಮ ಏನಿದೆಯೋ ಅದು ಪಾಪಕ್ಕೆ ಅಡಿಯಾಗ್ತದೆ ಅಂತ. ಅದಕ್ಕೆ ಯಜ್ಞಯಾಗಾದಿಗಳಲ್ಲಿ ಈ ದೋಷಗಳು ಉಂಟಾದ್ರೆ ಅದು ಪರಿಹಾರ ಆಗ್ಲಿ ಅಂತ ಪ್ರಾಯಶ್ಚಿತ್ತ ಹೋಮ ಅಂತ ಒಂದು ಮಾಡ್ತಾರೆ. ಯಾಕಂದ್ರೆ ವಿಧಿವಿಧಾನಗಳಿಂದ ಮಾಡಿದ್ರೇನೆ ಫಲ. ವಿಧಿವಿಧಾನಗಳು ತಪ್ಪಿದ್ರೆ ಅದು ದೋಷವಾಗ್ತದೆ. ಹೇಗೆ ವೈದ್ಯರು ಔಷಧಿ ಕೊಡುವಾಗ ತಲೆನೋವಿಗೆ ಔಷಧಿ ಕೊಡುವ ಬದಲು ಹೊಟ್ಟೆ ನೋವಿಗೆ ಔಷಧಿ ಕೊಟ್ರೆ ಹೇಗೆ ದುಷ್ಪರಿಣಾಮ ಉಂಟಾಗ್ತದೋ, ಹಾಗೆ ಮಾಡುವಂತಹ ಕರ್ಮದಲ್ಲಿ ಲೋಪದೋಷಗಳಾದ್ರೆ ಇನ್ನೊಂದು ಪರಿಣಾಮ ಉಂಟು ಮಾಡೋಕ್ಕೆ ಪ್ರತ್ಯವಾಯ ಅಂತ ಕರೀತಾರೆ. ಸಾಮಾನ್ಯ ಶಬ್ದದಲ್ಲಿ ಪಾಪ ಎಂಬುದಾಗಿ ಹೇಳಬಹುದು. ಈಗ ನಿತ್ಯ ಸಂಧ್ಯಾವಂದನೆಯನ್ನು ಮಾಡದೇ ಇದ್ರೆ ಪ್ರತ್ಯವಾಯ ಬರ್ತದೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಅಂದ್ರೆ ವಿಧಿವಿಧಾನಗಳಿಂದ ಮಾಡದೇ ಇದ್ದಾಗ ಉಂಟಾಗತಕ್ಕಂಥ ಒಂದು ದೋಷ, ಪಾಪ, ಅದು ಸಕಾಮ ಕರ್ಮದಲ್ಲಿ ಬರ್ತದೆ. ತನ್ನ ಸಂಕಲ್ಪ ಇಟ್ಕೊಂಡು ವಿಧಿವಿಧಾನಗಳಿಂದ ಒಂದು ಇಚ್ಛೆಯನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೆ ಅವನು ಮಾಡ್ತಿದ್ದಾನೋ ಅದನ್ನು ಸರಿಯಾಗಿ ಮಾಡದೇ ಇದ್ರೆ ಅದರಿಂದ ಪ್ರತ್ಯವಾಯ ಉಂಟಾಗ್ತದೆ. ಆದ್ರೆ ನಿಷ್ಕಾಮ ಕರ್ಮದಲ್ಲಿ ಹಾಗಲ್ಲ, ಕರ್ಮಯೋಗದಲ್ಲಿ ಹಾಗಲ್ಲ. ಅವನು ಮಾಡುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ, ದೋಷ ಉಂಟಾದರೂ ಕೂಡ ಅದರಿಂದ ಪ್ರತ್ಯವಾಯ ಉಂಟಾಗಲ್ಲ.
ಇದು ಎರಡನೆಯ ವಿಶೇಷವಾದ ಲಾಭ. ಹಾಗಂತ ವಿಧಿವಿಧಾನಗಳನ್ನು ತಪ್ಪು ಮಾಡಬೇಕು ಅಂತ ಅರ್ಥ ಅಲ್ಲ, ಶಾಸ್ತ್ರೋಕ್ತವಾಗಿಯೇ ಮಾಡಬೇಕು. ತಪ್ಪಿದ್ರೂ ಕೂಡ ಅದರಿಂದ ದೋಷ ಉಂಟಾಗಲ್ಲ. ಮೂರನೇ ಲಾಭ ಏನು ಅಂದ್ರೆ, ನಿಷ್ಕಾಮ ಕರ್ಮಕ್ಕೂ ಸಕಾಮ ಕರ್ಮಕ್ಕೂ, ಸಕಾಮ ಕರ್ಮ ತುಂಬ ಮಾಡಿದರೆ ಒಂದಿಷ್ಟು ಇಚ್ಛಿತ ಫಲ ಸಿಗ್ತದೆ. ಆದರೆ ನಿಷ್ಕಾಮ ಕರ್ಮ ಹಾಗಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮ, ಸ್ವಲ್ಪವೇ ಅನುಷ್ಠಾನ ಮಾಡಿದ್ರು ಬಹಳ ದೊಡ್ಡ ಕಷ್ಟದಿಂದ ಪಾರು ಮಾಡುತ್ತೆ. ಅದರಿಂದ ನಿಷ್ಕಾಮ ಕರ್ಮವನ್ನ ಆದಷ್ಟು ಮಾಡಬೇಕು. ಭಗವಂತನ ನಾಮಸ್ಮರಣೆ ಇರಬಹುದು, ಪರೋಪಕಾರ ಇರಬಹುದು, ದಾನ ಧರ್ಮಗಳಿರಬಹುದು, ಅಥವಾ ನಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳನ್ನೇ ನಿಷ್ಕಾಮ ಭಾವನೆಯಿಂದ ಎಷ್ಟು ಮಾಡ್ತೇವೋ ಅಷ್ಟು ನಮಗೆ ಕಷ್ಟದಿಂದ ಪಾರು ಮಾಡತಕ್ಕಂತಹ ದೊಡ್ಡ ಮಹಾಮಂತ್ರ ಇದು ಕರ್ಮಯೋಗ. ಇದರ ಹೆಚ್ಚಿನ ವಿಚಾರಗಳನ್ನ ಮುಂದಿನ ಗುರುವಾರ ದಿನ ನಾವು ನೋಡ್ತಾ ಚಿಂತನೆ ಮಾಡೋಣ. ಇನ್ನು ಮುಂದೆ ಈ ಕರ್ಮಯೋಗದ ಬಗ್ಗೆನೇ ವಿಸ್ತಾರವಾದಂತಹ ಚಿಂತನೆ ಬರುತ್ತೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ನಾಳೆಯ ಯುಗಾದಿ ಹಬ್ಬಕ್ಕೆ ಇವತ್ತೇ ಶುಭಾಶಯವನ್ನ ಕೋರ್ತೇನೆ. ಹರಿ ಓಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.